New NCERT book pair of linear equations into variables exercise 3.2 ಗೆ ಸಂಬಂಧಪಟ್ಟಂತ ಎಲ್ಲಾ ಕ್ವೆಶ್ಚನ್ಸ್ ನ ಈ ವಿಡಿಯೋದಲ್ಲಿ ಈಸಿಯಾಗಿ ಸಾಲ್ವ್ ಮಾಡಿದೀವಿ. Question number 1, solve the pair of linear equation by the substitution method. Okay, so ಇಲ್ಲಿ ಎರಡು ಈಕ್ವೇಷನ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನ ಸೊಲ್ಯೂಷನ್ ಕಂಡುಹಿಡಬೇಕು. ಯಾವ ಮೆಥಡ್ ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಫಸ್ಟ್ ಏನು ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮೆಥಡ್ ಗೆ ಫಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಫಸ್ಟ್ ಕೊಟ್ಟಿರೋ ಎರಡು ಈಕ್ವೇಷನ್ಸ್ ನ ಬರ್ಕೊಳ್ಳಿ. ಓಕೆ, ಫಸ್ಟ್ ಈಕ್ವೇಷನ್ ಬರ್ಕೊಂಡ್ವಿ, ಅದೇ ರೀತಿ ಸೆಕೆಂಡ್ ಈಕ್ವೇಷನ್ ಬರ್ಕೊಂಡಾಯ್ತು. ಈಗ ನೀವೇನು ಮಾಡಿ, ಫಸ್ಟ್ನೇ ಈಕ್ವೇಷನ್ ಇದನ್ನ ನಾವು ಫಸ್ಟ್ ಈಕ್ವೇಷನ್ ಅಂತ ಕರಿತೀವಿ. ಓಕೆ, ಇದನ್ನ ಸೆಕೆಂಡ್ ಈಕ್ವೇಷನ್. ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಏನು ಮಾಡ್ತೀವಿ ಅಂತಂದ್ರೆ, ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಫಸ್ಟ್ ಏನು ಮಾಡ್ತೀವಿ, ಇಲ್ಲಿ ಎರಡು ಈಕ್ವೇಷನ್ಸ್ ಅಲ್ಲಿ ಯಾವ್ದೋ ಒಂದು ಈಕ್ವೇಷನ್ ತಗೊಳ್ತೀನಿ. ಫಾರ್ ಸಪೋಸ್ ಸೆಕೆಂಡ್ ಈಕ್ವೇಷನ್ ತಗೊಂಡಿದ್ದೀನಿ. ಓಕೆ, ಫಸ್ಟ್ ಏನು ಮಾಡ್ತೀನಿ, ಈ ಎಕ್ಸ್ ಇಂದ ಒಂದು ಸಪ್ರೇಟ್ ಮಾಡ್ಕೊಳ್ತೀನಿ, ವೈನ ಆ ಕಡೆ ಶಿಫ್ಟ್ ಮಾಡ್ಕೊಂಡು ಈ ರೀತಿ ನೋಡಿ, ಎಕ್ಸ್ ಅಲ್ಲೇ ಬರ್ಕೊಳ್ಳಿ. ಸೊ ನೆಕ್ಸ್ಟ್ 4 ಇದೆ, ಈ ವೈ ಈ ಕಡೆ ಶಿಫ್ಟ್ ಆಯ್ತು ಅಂದ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಓಕೆ, ಸೊ ಇದನ್ನು ಈ ರೀತಿ ಮಾಡ್ಕೊಂಡು ನಾವು ಏನು ಮಾಡ್ತೀವಿ, ಈಕ್ವೇಷನ್ 3 ಅಂತ ಬರ್ಕೊಳ್ತೀವಿ. ಇಷ್ಟು ಕ್ಲಿಯರ್. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ, ಈ ಎಕ್ಸ್ ವ್ಯಾಲ್ಯೂನ ನಾವು ಎಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತೀವಿ ಅಂದರೆ ಈಕ್ವೇಷನ್ 1ಗೆ ಶಿಫ್ಟ್ ಮಾಡ್ಕೊಂಡು. ಓಕೆ, ಸೊ ನಾವು ಪುಟ್ x is equal to 4 plus y in equation 1. ಓಕೆ, ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಕ್ವೇಷನ್ 1 ಅಂದ್ರೆ ಯಾವುದು ನೋಡಿ, ಇಲ್ಲಿ ಇದೆಯಲ್ಲ x ಪ್ಲಸ್, ನೋಡ್ಕೊಳ್ಳಿ ಕ್ಲಿಯರ್ ಆಗಿ. ಸೊ x ಪ್ಲಸ್ y ಇಸ್ ಈಕ್ವಲ್ ಟು 14 ಇದೆ. ಓಕೆ, ಅದನ್ನ ಇಲ್ಲಿ ಬರ್ಕೊಳ್ತಾ ಇದ್ದೀವಿ, x ಪ್ಲಸ್ y ಇಸ್ ಈಕ್ವಲ್ ಟು 14. ಸೊ ಈಗೇನು ಮಾಡ್ತೀನಿ, x ಜಾಗದಲ್ಲಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಟ್ ಈಸ್ 4 ಪ್ಲಸ್ ವೈ ಪ್ಲಸ್ ಅಗೇನ್ ಇಲ್ಲಿ ವೈ ಇದೆ ಇಸ್ ಈಕ್ವಲ್ ಟು 14. ಇಷ್ಟು ಕ್ಲಿಯರ್. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, 4 ಹಾಗೆ ಬರ್ಕೊಳ್ಳಿ. ವೈ ಪ್ಲಸ್ ವೈ ಏನಾಗುತ್ತೆ, ದಟ್ ಈಸ್ 2y ಇಸ್ ಈಕ್ವಲ್ ಟು 14. ಕ್ಲಿಯರ್, ಈ ಸ್ಟೆಪ್ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ನಮ್ಗೆ ಈಗ ಏನು ಬೇಕು, ವೈ ಬೇಕಾಗಿದೆ. ಸೊ ಈಗ ಈ 4 ಆ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಓಕೆ, ಅವಾಗ ಏನಾಗುತ್ತೆ ನೋಡಿ, 2y is equal to 14 ಈ ಕಡೆ ಬಂತು ಅಂದರೆ ದಟ್ ಈಸ್ -4 ಆಯಿತು. ನೆಕ್ಸ್ಟ್ ನೋಡಿ, ಈ y ಹಾಗೆ ಇಟ್ಕೊಳ್ತಾ ಇದ್ದೀನಿ. 14 - 4 ಎಷ್ಟಾಗುತ್ತೆ, ದಟ್ ಈಸ್ 10. ಈ 2 ಇದೆಯಲ್ಲ ಅದು ಕೆಳಗಡೆ ಬಂದ್ಮೇಲೆ. ಓಕೆ, ಸೊ ಅವಾಗ ಏನಾಯಿತು, y is equal to 2 1s 2 5s 10. ಸೊ 2 5s 10 ಆಗುತ್ತೆ. ಸೊ ಆಗ ನಮ್ಗೆ ಏನು ಸಿಕ್ತು, y ವ್ಯಾಲ್ಯೂ ಸಿಕ್ತು, ದಟ್ ಈಸ್ y ಈಕ್ವಲ್ ಟು 5. ನೆಕ್ಸ್ಟ್ ಏನು ಮಾಡ್ತೀವಿ, ಪುಟ್ y is equal to 5 ಎಲ್ಲಿ ಇನ್ ಈಕ್ವೇಷನ್ 3ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಈಕ್ವೇಷನ್ 3 ಅಂದರೆ ಯಾವುದು, ಇದು. ಸೊ ಇಲ್ಲೇನು ಮಾಡ್ತೀವಿ, ಈಕ್ವೇಷನ್ 3 ಬರ್ಕೊಳ್ಳಿ, x ಈಕ್ವಲ್ ಟು 4 ಪ್ಲಸ್ ವೈ, ದೆನ್ 4 y ಬಂದಿದೆ ಸಿಕ್ಕಿದೆ. ಸೊ ಅದು ಇಲ್ಲಿ ಬರ್ಕೊಳ್ತಾ ಇದ್ದೀವಿ, 5. 4 ಪ್ಲಸ್ 5 ಎಷ್ಟಾಯಿತು, 9. ಸೊ ನಮಗೀಗ x ವ್ಯಾಲ್ಯೂ ಸಿಕ್ತು. ಓಕೆ, x ವ್ಯಾಲ್ಯೂ ಎಷ್ಟು, 9. ಸೊ x ವ್ಯಾಲ್ಯೂ 9, ದೆನ್ y ವ್ಯಾಲ್ಯೂ 5. ಸೊ ಈ ರೀತಿ ನಾವು ಸಿಂಪ್ಲಿಫಿಕೇಶನ್ ಮಾಡೋ ಮೆಥಡಿಗೆ, ನಾವು ಸೊಲ್ಯೂಷನ್ ಕಂಡುಹಿಡೋ ಮೆಥಡಿಗೆ ಈ ಮೆಥಡನ್ನು ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಈ ವ್ಯಾಲ್ಯೂನ, ಈ ಈಕ್ವೇಷನ್ನ ನಾವು ಫಸ್ಟ್ನೇ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಆಮೇಲೆ ಎಕ್ಸ್ ವೈ ವ್ಯಾಲ್ಯೂನ ಕಂಡುಹಿಡಿಯೋಕ್ಕೆ ಇಂಥ ಮೆಥಡನ್ನು ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ. ಇದು ಈ ಕ್ವಶನ್ಸ್ಗೆ ಆನ್ಸರ್. ನೆಕ್ಸ್ಟ್ ಫಸ್ಟ್ ಕ್ವಶನ್, ಸೆಕೆಂಡ್ ಸಬ್ ಕ್ವಶನ್ಸ್ ನೋಡಿ. ಇದು ಅಷ್ಟೇ, ಎರಡು ಈಕ್ವೇಷನ್ ಕೊಟ್ಟಿದ್ದಾರೆ, ಇದನ್ನು ಸಾಲ್ವ್ ಮಾಡಬೇಕು ಬೈ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ. ಓಕೆ, ಫಸ್ಟ್ನೇ ಈಕ್ವೇಷನ್ ಬರ್ಕೊಳ್ಳಿ. ಸೊ ಇದನ್ನು ನಾವು ಏನಂತ ಕರೆಯೋಣ, ಈಕ್ವೇಷನ್ 1 ಅಂತ ಕರೀರಿ. ಓಕೆ, ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ನೇ ಈಕ್ವೇಷನ್ನ ಬರ್ಕೊಳ್ಳಿ. ಸೊ ಇದನ್ನು ನಾವು ಸೆಕೆಂಡ್ ಈಕ್ವೇಷನ್ ಅಂತ ಕರ್ಕೊಂಡ್ವಿ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಪು, ಸೊ ಇಲ್ಲಿ ಯಾವ್ದಾರ ಒಂದು ಈಕ್ವೇಷನ್ ತಗೊಳ್ಳಿ. ಓಕೆ, ಫಸ್ಟ್ನೇ ಈಕ್ವೇಷನ್ ತಗೊಳ್ತಾ ಇದ್ವಿ, s equal to -t, s minus t equal to 0. ಸೊ ಜಸ್ಟ್ ಒಂದು ವೇರಿಯೇಬಲ್ನ ಒಂದು ಸೈಡ್ ಬರ್ಕೊಳ್ತೀನಿ ನೋಡಿ, ಈ ರೀತಿ s equal to ಈ ಮೈನಸ್ ಟಿನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ, 3 ಪ್ಲಸ್ t. ಓಕೆ, ಈ ಒಂದು s ವ್ಯಾಲ್ಯೂನ ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಈ ರೀತಿ ಕೊಟ್ಟು s equal to 3 ಪ್ಲಸ್ t ಇನ್ ಈಕ್ವೇಷನ್ 2. ಸೊ ಈಕ್ವೇಷನ್ 2ನ ಇಲ್ಲಿ ಬರ್ಕೊಳ್ಳಿ. ಇಲ್ಲಿ ಬರ್ಕೊಂಡ ತಕ್ಷಣ ಈ s ಇದೆಯಲ್ಲ, ಈ ಜಾಗದಲ್ಲಿ s ಪ್ಲಸ್ 3 ಪ್ಲಸ್ ಟಿನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ನೋಡಿ ಎಸ್ ಇದೆ, ಎಸ್ ಜಾಗದಲ್ಲಿ ನಾವೀಗ ಏನು ಮಾಡ್ತಾ ಇದ್ದೀವಿ, 3 ಪ್ಲಸ್
t, okay, divided by 3 plus t divided by 2 is equal to 6. Clear? Next time 3 2 ಇದೆ. Okay, 6 LCM ತಗೊಳ್ಳಿ. Okay, 3 2s 6 ಆಗುತ್ತೆ. 2 into ಈ ನಮ್ಮ ಇಷ್ಟು ಟರ್ಮ್ನ ಮಲ್ಟಿಪ್ಲೈ ಮಾಡಬೇಕು. ಅದನ್ನ ಇಲ್ಲಿ ಬರೀತಾ ಇದ್ದೀವಿ. 3 plus t. ಕ್ಲಿಯರ್? ನೆಕ್ಸ್ಟ್ ಪ್ಲಸ್ ಇದೆ ಪ್ಲಸ್ ಈ 2 6ನ ಡಿವೈಡ್ 3 ಆಗುತ್ತೆ. 3 into t, ದಟ್ ಈಸ್ 3t ಆಗುತ್ತೆ, ಇಸ್ ಈಕ್ವಲ್ ಟು 6. ಕ್ಲಿಯರ್ ಆಯ್ತಲ್ವಾ? ಸೊ ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಏನಿದೆ ಅದು ನೋಡಿ, 2 into 3 ಎಷ್ಟಾಗುತ್ತೆ? 6. ಓಕೆ, 6 ಆಯಿತು. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ನೆಕ್ಸ್ಟ್ 2 into t, 2t ಆಗುತ್ತೆ. ಓಕೆ, ಪ್ಲಸ್ 3t ಪ್ಲಸ್ 3t ಇಸ್ ಈಕ್ವಲ್ ಟು 6 into 6 ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಲಿ, ದಟ್ ಈಸ್ 36 ಆಯಿತು. ಇಷ್ಟು ಸ್ಟೆಪ್ ಕ್ಲಿಯರ್? ನೆಕ್ಸ್ಟ್ ನೋಡಿ, 6 ಹಾಗೆ ಬರ್ಕೊಳ್ಳಿ, 2tt ಪ್ಲಸ್ 3tt ಎರಡನ್ನೂ ಆ್ಯಡ್ ಮಾಡಿದ್ರೆ 5t, ಓಕೆ, ಇಸ್ ಈಕ್ವಲ್ ಟು 36 ಬಂತು. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ? 5t ಅಲ್ಲೇ ಇರಲಿ, 36ನ ಹಾಗೆ ಬರ್ಕೊಳ್ಳಿ, ಈ 6ನ ನಾನು ಈ ಕಡೆ ತೊಗೊಳ್ತೀನಿ, ಸೊ ಹಾಗೇನಾಗುತ್ತೆ? ಮೈನಸ್ ಆಯಿತು. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಏನು ಮಾಡ್ತೀರಾ? 5t 36 ಮೈನಸ್ 6 ಎಷ್ಟಾಗುತ್ತೆ? 30 ಆಯಿತು. ನಮಗೆ t ಮಾತ್ರ ಬೇಕು, ಸೊ ಅವಾಗ ಏನು ಮಾಡ್ತೀವಿ? 30, ಈ 5ನ ಕೆಳಗೆ ತಗೊಳ್ಳಿ. ಸೊ ಈಗ ಸಿಂಪ್ಲಿಫೈ ಮಾಡಿ t, ಸೊ ಇಲ್ಲಿ ಎಷ್ಟಾಗುತ್ತೆ? 5 25, 5 6ನ 30. ಸೊ ನಮ್ಗೆ ಈಗ t ವ್ಯಾಲ್ಯೂ ಸಿಕ್ತು, ಎಷ್ಟು? ದಟ್ ಈಸ್ 6. ಈಗ ಈ ವ್ಯಾಲ್ಯೂನ ನಾವೇನು ಮಾಡ್ತೀವಿ? t is equal to 6 ಇನ್ ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಪುಟ್ t equal to 6 ಇನ್ ಈಕ್ವೇಷನ್ 1, ಅವಾಗ ನಮಗೆ ಎಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಈಕ್ವೇಷನ್ 1ನ ಬರ್ಕೊಳ್ಳಿ, ಇಲ್ಲಿ ಏನಿದೆ? ಎಸ್ ಮೈನಸ್ t is equal to 3. ಕ್ಲಿಯರ್? ನೆಕ್ಸ್ಟ್ ಎಸ್ ಆಗಿ ಬರ್ಕೊಳ್ಳಿ, ಮೈನಸ್ ಟಿ ವ್ಯಾಲ್ಯೂ ಇಲ್ಲಿ ಬಂದಿದೆ, ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಇಸ್ ಈಕ್ವಲ್ ಟು 3. ಎಷ್ಟು ಕಾನ್ಸೆಪ್ಟ್ ಕ್ಲಿಯರ್? ಎಸ್ ಹಾಗೆ ಬರ್ಕೊಳ್ಳಿ, ಈ ಮೈನಸ್ 6ನ ಈ ಕಡೆ ತಗೊಳ್ಳಿ, ಅವಾಗ ಏನಾಗುತ್ತೆ? ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಏನು ಬರ್ರಿ? ಎಸ್ ಈಕ್ವಲ್ ಟು 3 ಪ್ಲಸ್ 6 ಎಷ್ಟು? 9. ಸೊ ನಮ್ಗೆ ಇಲ್ಲಿ ಎಸ್ ವ್ಯಾಲ್ಯೂ ಸಿಕ್ತು, ಟಿ ವ್ಯಾಲ್ಯೂ ಸಿಕ್ತು. ಓಕೆ, ಸೊ ಟಿ ವ್ಯಾಲ್ಯೂ ಎಷ್ಟು? 6, ಎಸ್ ವ್ಯಾಲ್ಯೂ ಎಷ್ಟು? 9. ಇದು ಈ ರೀತಿ ನಾವು ಸಿಂಪ್ಲಿಫೈ ಮಾಡೋದನ್ನ ಮೆಥಡನ್ನು ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 1 ಥರ್ಡ್ ಸಬ್ ಕ್ವಶನ್ಸ್. ಸೊ ಇದು ಅಷ್ಟೇ, 2 ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ಈ ಕ್ವೆಶನ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡಿ, ಕೊಟ್ಟಿರುವಂಥ 2 ಈಕ್ವೇಷನ್ಸ್ ಬರ್ಕೊಳ್ಳಿ ಇಲ್ಲಿ. ಓಕೆ, ಫಸ್ಟ್ನೇ ಈಕ್ವೇಷನ್ 3x - y = 3, ಇದನ್ನ ಈಕ್ವೇಷನ್ 1 ಅಂತ ಕರೀರಿ. ನೆಕ್ಸ್ಟ್ ಎರಡನೇ ಈಕ್ವೇಷನ್ನ ಇದು ಸೆಕೆಂಡ್ ಈಕ್ವೇಷನ್ ಅಂತ ಕರೀರಿ. ಓಕೆ, ಕ್ಲಿಯರ್? ಸೊ ಫಸ್ಟ್ ಏನು ಮಾಡೋಣ? ಸೊ ಕೊಟ್ಟಿರೋಂಥ ಫಸ್ಟ್ನೇ ಈಕ್ವೇಷನ್ ಇಲ್ಲಿ ಬರ್ಕೊಳ್ಳಿ, 3x - y = 3. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ? ಈ 3ನ ನಾನು ಈ ಕಡೆ ತಗೊಳ್ತೀನಿ. ಓಕೆ, ಸೊ 3x ಈ ಕಡೆ ಬಂತಂದರೆ -3, ಈ y ಆ ಕಡೆ ಹೋಯ್ತು ಅಂದರೆ y ಆಯಿತು. ಕ್ಲಿಯರ್? ಈ ರೀತಿನೂ ಬರ್ಕೋಬೋದು, ಅಥವಾ y = 3x - 3 ಅಂತಲೂ ಬರೀಬೋದು. ಓಕೆ, ಸೊ ಈಗ ನಾವು ಇದನ್ನು ನಾವೇನಂತ ಕರೀನ? ಈಕ್ವೇಷನ್ 3 ಅಂತ ಕರೀರಿ. ಇಷ್ಟು ಕ್ಲಿಯರ್? ಸೊ ಇಷ್ಟು ಆದಮೇಲೆ ನೆಕ್ಸ್ಟ್ ಏನು ಮಾಡೋಣ? ಪುಟ್ ನೋಡಿ, ಪಟ್ y ವ್ಯಾಲ್ಯೂ ಯಾವುದಿದೆಯಲ್ಲ ಇಲ್ಲಿ 3x - 3, ಇದನ್ನು ನಾವೇನು ಮಾಡೋಣ? ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಈಕ್ವೇಷನ್ 2ಗೆ, ಈ ಈಕ್ವೇಷನ್ 2ಗೆ. ಓಕೆ, ಸೊ ಫಸ್ಟ್ ಈಕ್ವೇಷನ್ 2 ಬರ್ಕೊಳ್ಳಿ, 9x - 3y = 9. ಈ ಈಕ್ವೇಷನ್ಗೆ ನಾನು y ಜಾಗಕ್ಕೆ 3x - 3 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 9x ಆಯಿತು, -3 y ಜಾಗಕ್ಕೆ ಈಗ ಏನು ಮಾಡ್ತಾಯಿದ್ದೀವಿ? ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 3x - 3, ಓಕೆ, ನೆಕ್ಸ್ಟು = 9 ಇದೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ, 9x, ಓಕೆ, ನೆಕ್ಸ್ಟ್ -3 × 3 9x, ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 × 3 9 ಆಯಿತು, = 9. ನೋಡಿ, ಪ್ಲಸ್ 9x -9x ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೇನು ಹೇಳ್ತು? 9 = 9 ಇತ್ತು. ಸೊ ಯಾವಾಗ ವೇರಿಯಬಲ್ ಕಂಪ್ಲೀಟ್ ಕ್ಯಾನ್ಸಲ್ ಆಯಿತು, ಸೊ ಹಂಗಾರೆ ಕೊಟ್ಟಿರುವಂಥ 2 ಈಕ್ವೇಷನ್ ಏನಾಗಿರುತ್ತೆ? ಸೊ 2 ಈಕ್ವಲ್ ಬಂದಾಗ ಕೊಟ್ಟಿರುವಂಥ 2 ಈಕ್ವೇಷನ್ಸ್ ಏನು? ಇನ್ಫಿನಿಟ್ ಮೆನಿ ಸೊಲ್ಯೂಷನ್ಸ್ ಕೋಇನ್ಸೈಡ್ ಆಗುತ್ತೆ. ಓಕೆ, ಸೊ ಅದರಿಂದ ನಾವೇನು ಮಾಡಬೇಕು? ಇಲ್ಲಿ
ಈ ರೀತಿ ಬಂದಾಗ ಸೊ ಅಟ್ಲೀಸ್ಟ್ ನಾವು ಇನ್ಫಿನಿಟ್ ಸೊಲ್ಯೂಷನ್, ಸೊ ಅದಕ್ಕೆ ನಾವೇನು ಬರಬೇಕು, ಸೊ ದೇರ್ಫೋರ್ ದ ಪೇರ್ ಆಫ್ ದೀಸ್ ಈಕ್ವೇಷನ್ ಆಸ್ ಇನ್ಫಿನಿಟ್ ಸೊಲ್ಯೂಷನ್. ಸೊ ಅಟ್ಲೀಸ್ಟ್ ನಾವೇನು ಮಾಡಬೇಕು, ಒಂದು ಸೊಲ್ಯೂಷನ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಅದರಿಂದ ನಾವೇನು ಮಾಡೋಣ, ಒಂದು ಈಕ್ವೇಷನ್, ಥರ್ಡ್ ಈಕ್ವೇಷನ್ ಬರ್ಕೊಳ್ಳಿ, y is equal to 3x minus 3 ಅಂತ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಪುಟ್ x equal to 1ನ ಸಬ್ಸ್ಟಿಟ್ಯೂಟ್ ಮಾಡಿ ಈ ಈಕ್ವೇಷನ್ಸ್ಗೆ. ಓಕೆ, ಆಗ y ವ್ಯಾಲ್ಯೂ ಸಿಗುತ್ತೆ ನೋಡಿ, 3 into 1 minus 3. So next 3 into 3, 1, 3 minus 3, 3 minus 3, 0. So ನಮಗೆ y ವ್ಯಾಲ್ಯೂ ಸಿಕ್ತು. ಓಕೆ, x ವ್ಯಾಲ್ಯೂ 1 ಹಾಕೊಂಡ್ರೆ y ವ್ಯಾಲ್ಯೂ 0. ಸೊ ಇದೇ ರೀತಿ ಸುಮಾರು ಸೊಲ್ಯೂಷನ್ ಸಿಗುತ್ತೆ, ಬಟ್ ಆದರೆ ಒಂದು ಸೊಲ್ಯೂಷನ್ ಆದರೂ ಕಂಡುಹಿಡಿಬೇಕು. ಸೊ ಅದಕ್ಕೋಸ್ಕರ ಈ ರೀತಿ ಮಾಡಿದೆ. ಸೊ ಅದರಿಂದ ಸೊಲ್ಯೂಷನ್ ಏನು, ಒಂದು ಇನ್ಫಿನಿಟ್ ಸೊಲ್ಯೂಷನ್ ಅಲ್ವಾ. ಸೊ ಒಂದು ಸೊಲ್ಯೂಷನ್ ಕಂಡುಹಿಡಿದೀವಿ, x equal to 1, ದೆನ್ y equal to 0. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 1, ಫೋರ್ತ್ ಸಬ್ ಕ್ವಶನ್ಸ್ ನೋಡಿ. ಇಲ್ಲೂ ಸಹ ಎರಡು ಈಕ್ವೇಷನ್ ಕೊಟ್ಟಿದ್ದಾರೆ, ಇದನ್ನು ನಾವು ಸೊಲ್ಯೂಷನ್ ಕಂಡುಹಿಡಿಯಬೇಕು, ಸೊಲ್ಯೂಷನ್ನ. ಸೊ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಫಸ್ಟ್ ಏನು ಮಾಡ್ಕೊಳ್ಳೋಣ, ಕೊಟ್ಟಿರೋ ಈಕ್ವೇಷನ್ಸ್ನ ಬರ್ಕೊಳ್ಳಿ, ಫಸ್ಟ್ ಎರಡು ಈಕ್ವೇಷನ್ಸ್. ಫಸ್ಟ್ನೇ ಈಕ್ವೇಷನ್ ನಾವು ಫಸ್ಟ್ನೇ ಈಕ್ವೇಷನ್ ಅಂತ ತಗೊಳ್ಳಿ. ಸೊ ಎರಡನೇದು ಸೆಕೆಂಡ್ ಈಕ್ವೇಷನ್ ಅಂತ ಕರೀರಿ. ಓಕೆ, ಎಷ್ಟು ಕ್ಲಿಯರ್? ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಇವೆರಡು ಈಕ್ವೇಷನ್ ಯಾವ್ದಾದ್ರು ಒಂದು ಈಕ್ವೇಷನ್ ಕನ್ಸಿಡರ್ ಮಾಡಿ ತಗೊಳ್ಳಿ. ಓಕೆ, ಯಾವುದೋ ಇದು ಫಸ್ಟ್ನೇ ಈಕ್ವೇಷನ್ ತೊಗೊಳ್ತೀನಿ, 0.2 x plus 0.3 y is equal to 1.3. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಜಸ್ಟ್ ಈ ರೀತಿ ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ಫಸ್ಟ್ ಏನು ಮಾಡ್ತೀನಿ, ಎಕ್ಸ್ ಹಾಗೆ ಬರ್ಕೊಳ್ಳಿ, ಈ ಎಕ್ಸ್ ಓಕೆ ಇಸ್ ಈಕ್ವಲ್ ಟು ಈ 1.3 ಹಾಗೆ ಬರ್ಕೊಳ್ತಾ ಇದೆ. ಈ 0.3 y ಇದೆಯಲ್ಲ, ಅದನ್ನ ಆ ಕಡೆ ಶಿಫ್ಟ್ ಆಗಿ ಏನಾಗುತ್ತೆ, ಮೈನಸ್ ಆಗುತ್ತೆ. ಓಕೆ, ಡಿವೈಡೆಡ್ ಬೈ ಈ 0.2 ಇದೆಯಲ್ಲ, ಅದನ್ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡೆ. ಸೊ ಈಗ ಎಕ್ಸ್ ಸಿಕ್ತು. ಸೊ ಈ ವ್ಯಾಲ್ಯೂನ ನಾನು ಏನು ಮಾಡ್ಕೊಳ್ತೀನಿ, ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಪುಟ್ x equal to ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಈಕ್ವೇಷನ್ 2ನ ಬರ್ಕೊಳ್ಳಿ, ಇಲ್ಲಿ ಬರ್ಕೊಂಡಾಯ್ತಲ್ವಾ. ಸೊ ಬರ್ಕೊಂಡಾಯ್ತು. ಈ ಈಕ್ವೇಷನ್ಗೆ ಈ ಎಕ್ಸ್ ಏನು ವ್ಯಾಲ್ಯೂ ಇದೆಯಲ್ಲ, ಅದನ್ನು ನಾವು ಈಗ ಎಕ್ಸ್ ಬದಲು ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಬರೀರಿ, ಎಕ್ಸ್ ಏನಿದೆ ಆ ವ್ಯಾಲ್ಯೂನ ಇಲ್ಲಿ ಬರಿತಾ ಇದ್ದೀವಿ. ದಟ್ ಈಸ್ 1.3 ಮೈನಸ್ 0.3y ಡಿವೈಡೆಡ್ ಬೈ 0.2. ಕ್ಲಿಯರ್? ಸಿಂಪ್ಲಿಫೈ ಮಾಡ್ಬೋದು, 0.2 ಮತ್ತು 0.4 ಅಂದರೆ 2 ಹೋಗ್ತದೆ, ಕ್ಯಾನ್ಸಲ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ, ನೆಕ್ಸ್ಟ್ ಈಗ ಇಲ್ಲೇನಿದೆ ಅದನ್ನು ಇಲ್ಲಿ ಬರಿತಾ ಇದ್ವಿ 2. ಸೊ ಉಳಿದಿರೋದು ಏನು ಕ್ಯಾನ್ಸಲ್, ಇನ್ನು ಉಳಿದು ಈ ಟರ್ಮ್ ಅಲ್ವಾ. ಸೊ ಅದನ್ನ ಇಲ್ಲಿ ಬರಿತಾ ಇದ್ವಿ, ಇದು ಕ್ಯಾನ್ಸಲ್ ಆಗಿದೆ ಆಲ್ರೆಡಿ, ಇನ್ನು ಉಳಿದಿರೋದು ಇಲ್ಲಿ ಬರಿತಾ ಇದ್ವಿ 1.3 ಮೈನಸ್ 0.3y. ಈ ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ನಾವೇನು ಮಾಡ್ತೀವಿ, ಈ 2 ಈ ಬ್ರ್ಯಾಕೆಟ್ ಕೂಡ ಇರೋ ಜೊತೆ ಎಲಿಮೆಂಟ್ ಜೊತೆ ನಾವೇನು ಮಾಡಬೇಕು, ಸಿಂಪ್ಲಿಫೈ ಮಾಡ್ಕೊಳ್ಳಿ. ಓಕೆ, ಮಲ್ಟಿಪ್ಲೈ ಮಾಡಿ. ಸೊ 2 ಇಂಟು 1.3 ಏನಾಗುತ್ತೆ, ದಟ್ ಈಸ್ 2.6 ಆಯಿತು. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಆಯಿತು. ನೆಕ್ಸ್ಟ್ 2 ಇಂಟು ಪಾಯಿಂಟ್ ನೋಡ್ಕೊಳ್ಳಿ ಕ್ಲಿಯರಾಗೆ, ಎಷ್ಟು ಅರ್ಥ ಆಯ್ತಿದೆಯಲ್ಲ. ಸೊ 2 ಇಂಟು 0.3y, ಆವಾಗ ಎರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಆವಾಗ ಏನು ಬರುತ್ತೆ, ದಟ್ ಈಸ್ 0.65. ಕ್ಲಿಯರ್? ನೆಕ್ಸ್ಟ್ ನೋಡಿ, ಪ್ಲಸ್ ಇನ್ನೇನು ಉಳಿತು ಅದನ್ನ ಇಲ್ಲಿ ಬರೀದೆ, 0.5y ಇಸ್ ಈಕ್ವಲ್ ಟು 2.3. ನೆಕ್ಸ್ಟ್ ಸ್ಟೆಪ್ ನೋಡಿ, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, 2.6 ಅದನ್ನು ಹಾಗೆ ಬರೀತಾ ಇದ್ದೀವಿ, ಮೈನಸ್ 0.6y ಪ್ಲಸ್ 0.5y. ಸೊ ಎರಡನ್ನೂ ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ದಟ್ ಈಸ್ ಮೈನಸ್ 0.1y ಸಿಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಉಳಿದಿರೋದು 2.3. ಈ ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ, ಈ ಸ್ಟೆಪ್ ನೋಡಿ, 0.1y ಹಾಗೆ ಬರ್ಕೊಳ್ಳಿ, ಈ 2.3 ಹಾಗೆ ಬರ್ಕೊಳ್ಳಿ, ಈ 2.6 ಇದೆಲ್ಲ ಈ ಕಡೆ ಶಿಫ್ಟ್ ಮಾಡೋದು ಏನಾಗುತ್ತೆ, ದಟ್ ಈಸ್ ಮೈನಸ್ 2.6 ಬಂತು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತೀರಾ ನೋಡಿ, ಇಲ್ಲೇನಾಗ್ತದೆ, ಮೈನಸ್ 0.1. ಓಕೆ, 0.1y ಇಸ್ ಈಕ್ವಲ್ ಟು 2.3 ಮತ್ತು ಮೈನಸ್ 2.6 ಇದು ಮಾಡ್ಕೊಂಡ್ರೆ ಎಷ್ಟಾಗುತ್ತೆ, ದಟ್ ಈಸ್ ಮೈನಸ್ 0.3 ಬರುತ್ತೆ. ಸೊ ನಮಗೆ ಇಲ್ಲಿ ನೋಡ್ಕೊಳ್ಳಿ, ಸೊ ಈಗ ನಮ್ಗೆ y ವ್ಯಾಲ್ಯೂ ಬೇಕು. ಸೊ ಇಲ್ಲಿ ಮೈನಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ, ಎರಡು ಕಡೆಯಿಂದ ಮೈನಸ್ ಇದ್ರೆ ಕ್ಯಾನ್ಸಲ್ ಮಾಡ್ಬೋದು. ಸೊ ಇನ್ನೇನಾಗುತ್ತೆ, y ಈಸ್ ಈಕ್ವಲ್ ಟು 0.3 ಡಿವೈಡೆಡ್ ಬೈ ಈ 0.1 ಇಲ್ಲಿಗೆ ತಗೊಳ್ತೀವಿ. ಓಕೆ, ಅವಾಗ ಏನಾಯಿತು, ಸೊ 1 3 ಬರುತ್ತೆ. ಸೊ ಹಂಗೆ ನಮ್ಗೆ ಫೈನಲಿ y ವ್ಯಾಲ್ಯೂ ಎಷ್ಟು ಬಂತು, 3 ಬಂತು. ಓಕೆ, ಇದು ನಮಗೆ y ಆನ್ಸರ್ ಸಿಕ್ತು. ಸೊ ನಮ್ಗೆ y ಆನ್ಸರ್ ಸಿಕ್ಕಿದ್ಮೇಲೆ ಈ y ವ್ಯಾಲ್ಯೂ ಪುಟ್ y ಈಸ್ ಈಕ್ವಲ್ ಟು 3 ಇನ್ ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ.
ಓಕೆ, ಹಂಗಾರೆ ನಾವು ಈಕ್ವೇಷನ್ ಅನ್ನ ಬರ್ಕೊಳ್ಳಿ ಈಗ ಮತ್ತೆ. ಓಕೆ, ಬರ್ಕೊಂಡಾದ್ಮೇಲೆ ಈ ಈಕ್ವೇಷನ್ಸ್ಗೆ ವೈ ವ್ಯಾಲ್ಯೂ ಎಲ್ಲಿದೆ ಸಬ್ಸ್ಟಿಟ್ಯೂಟ್ ಮಾಡಿ. ವೈನ ತೆಗೆದ್ಬಿಟ್ಟು 3ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಇಲ್ಲಿ 3ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಇಷ್ಟೇ ಕ್ಲಿಯರ್? ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ, ಈ 0.26 ಹಂಗೆ ಬರ್ಕೊಳ್ಳಿ. ಇದನ್ನು ಮಲ್ಟಿಪ್ಲೈ 0.3 ಇಂಟು 3 ಏನಾಗುತ್ತೆ, ದಟ್ ಈಸ್ 0.9. ಇನ್ನು ಉಳಿದಿದ್ದು ಹಾಗೆ ಇರಲಿ. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ನೆಕ್ಸ್ಟ್ ನೋಡ್ಕೊಳ್ಳಿ, ಈ 0.26 ಹಾಗೆ ಇಟ್ಕೊಳ್ಳಿ. ಈ 0.9 ಇದೆಯಲ್ಲ, ನಾ ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಅವಾಗ ಏನಾಗುತ್ತೆ 1.3. ಸೊ ಇದು ಈ ಕಡೆ ಶಿಫ್ಟ್ ಆಯ್ತು ಅಂದರೆ ಮೈನಸ್ ಆಗುತ್ತೆ, ದಟ್ ಈಸ್ 0.9. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಎಕ್ಸ್ ಇದನ್ನ ಹಂಗೆ ಇಟ್ಕೊಳ್ಳಿ. ಈ 1.3 ಮೈನಸ್ 0.9 ಏನಾಗುತ್ತೆ, ದಟ್ ಈಸ್ 0.4 ಆಗುತ್ತೆ. ಡಿವೈಡ್ ಬೈ ಈ 0.2ನ ಇಲ್ಲಿಗೆ ತಗೊಳ್ತಾ ಇದ್ದೀನಿ. 0.2 2 ಏನಾಗುತ್ತೆ 0.4 ಆಗುತ್ತೆ. ಓಕೆ, ಸೊ ಅದನ್ನ ಇಲ್ಲಿ 2 ಅಂತ ಬರ್ಕೊಳ್ತಾ ಇದ್ದೀನಿ. ಕ್ಲಿಯರ್? ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ಸೊ ಈಗ ನಮಗೆ ವೈ ವ್ಯಾಲ್ಯೂ ಸಿಕ್ತು ಮತ್ತೆ ಎಕ್ಸ್ ವ್ಯಾಲ್ಯೂ ಸಿಕ್ತು. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಎಕ್ಸ್ ಈಕ್ವಲ್ ಟು 2, ದೆನ್ ವೈ ಇಸ್ ಈಕ್ವಲ್ ಟು 3. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 1, 5th ಸಬ್ ಕ್ವಶನ್ಸ್. ಇಲ್ಲಿ 2 ಈಕ್ವೇಷನ್ ಕೊಟ್ಟಿದ್ದಾರೆ. ಇದನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್ಲಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡ್ಕೊಳ್ಳೋಣ, ಕೊಟ್ಟಿರೋ ಈಕ್ವೇಷನ್ನ ಬರ್ಕೊಳ್ಳಿ. ಸೊ ಫಸ್ಟ್ನೇ ಈಕ್ವೇಷನ್ ಯಾವುದು, ಇದು. ಸೊ ಇದನ್ನು ಈಕ್ವೇಷನ್ 1 ಅಂತ ಕರೀರಿ. ಓಕೆ, ಎರಡನೇ ಈಕ್ವೇಷನ್ನು, ಸೊ ಇಲ್ಲಿ ಕೊಟ್ಟಿರಲ್ಲ ಅದನ್ನು ಸೆಕೆಂಡ್ ಈಕ್ವೇಷನ್ ಅಂತ ಕರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಮೆಥಡ್ ಏನು ಮಾಡ್ತೀರಾ, ನೆಕ್ಸ್ಟ್ ಸ್ಟೆಪ್ ಎರಡು ಈಕ್ವೇಷನ್ ಯಾವ್ದಾರು ಒಂದು ಈಕ್ವೇಷನ್ನ ಕನ್ಸಿಡರ್ ಮಾಡಿ. ಸೊ ಫಸ್ಟ್ನೇ ಈಕ್ವೇಷನ್ ತಗೊಳ್ತಾ ಇದೀವಿ. ಈ ಈಕ್ವೇಷನ್ ಇದರಲ್ಲಿ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ಯಾವ ರೀತಿ ಅಂತಂದರೆ ನೋಡಿ, ಎಕ್ಸ್ ಹಂಗೆ ಇಟ್ಕೊಳ್ಳಿ. ಈ √3y ಇದೆಯಲ್ಲ, ನಾ ಅದನ್ನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ, ದಟ್ ಈಸ್ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ ಈ ರೀತಿ, √3y. ಓಕೆ, ನೆಕ್ಸ್ಟ್ √x-ನ √2 ಇದೆಯಲ್ಲ ಅದನ್ನ ಕೆಳಗಡೆ ಈ ರೀತಿ ಶಿಫ್ಟ್ ಮಾಡಿ. ಎಷ್ಟು ಕ್ಲಿಯರ್ ಕಾನ್ಸೆಪ್ಟ್? ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ, ಈ ಎಕ್ಸ್ ವ್ಯಾಲ್ಯೂ ಇದೆಯಲ್ಲ ಇದನ್ನ ನಾವು ಏನು ಮಾಡ್ತೀವಿ, ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ಪುಟ್ ಎಕ್ಸ್ ಈಕ್ವಲ್ ಟು ಈಕ್ವೇಷನ್ ಇನ್ ಈಕ್ವೇಷನ್ 2. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ, ಈಕ್ವೇಷನ್ 2ನ ಬರ್ಕೊಳ್ಳಿ. ಇಲ್ಲಿ ಬರ್ಕೊಂಡಾಯ್ತಲ್ಲ, ಈ ಈಕ್ವೇಷನ್ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಎಕ್ಸ್ ಅಂದರೆ ಏನೋ ಇಲ್ಲಿ ಬರೀರಿ, ಅದು ದಟ್ ಈಸ್ ಮೈನಸ್ √3y ಓಕೆ ಡಿವೈಡೆಡ್ ಬೈ √2 ಇದೆ. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ ನೋಡ್ಕೊಳ್ಳಿ. ಇಲ್ಲಿ ಈ ರೀತಿ ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ, ಕರೆಕ್ಟಾಗಿ ಗಮನಿಸಿ. ಈ ಈಕ್ವೇಷನ್ಸ್ ಅಲ್ಲಿ ಇಲ್ಲಿ ನೋಡಿ, ಈ ಸ್ಟೆಪ್ ಅಲ್ಲಿ ಇಲ್ಲಿ ಮಲ್ಟಿಪ್ಲೈ ಇದೆ ಎರಡರ ಮಧ್ಯ. ಸೊ ಹಾಗೆ √3 ಇಂಟು √3 ಏನಾಗುತ್ತೆ ನೋಡಿ, ಇಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ ನೀಟಾಗಿ. ಈ √3 ಇಂಟು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತಾನೆ. ಅದೇ ರೀತಿ ಇದೇನಾಗುತ್ತೆ, √3 ಇಂಟು √3 ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಈ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆಗಿ ಉಳಿಯೋದು ಎಷ್ಟು 3. ಅದೇ ರೀತಿ ಇಲ್ಲೂ ಅಷ್ಟೇ, ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ. ಸೊ ಪ್ಲಸ್ ಮೈನಸ್ ಆಗುತ್ತೆ. √3 ಇಂಟು √3 3 ಆಗುತ್ತೆ. ಸೊ ಅದನ್ನು ಹಾಗೆ ಬರ್ಕೊಂಡ್ವಿ. ಇನ್ನೇನು ಉಳಿದಿರೋದು y. ಓಕೆ, ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ನೆಕ್ಸ್ಟ್ ಡಿನಾಮಿನೇಟರ್ಲಿ √2 ಇದೆ, ಅದನ್ನು ಹಾಗೆ ಬರ್ಕೊಂಡ್ವಿ. ಇಷ್ಟು ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಮೈನಸ್ √8y ಇಸ್ ಈಕ್ವಲ್ ಟು 0. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಯಾವ ರೀತಿ ಮಾಡಬೇಕು ಅಂತಂದರೆ, ಸೊ ಇದನ್ನ LCM ತಗೊಳ್ಳಿ. ಸೊ √2 ಇಸ್ ದ LCM. √2ನ LCM ತಗೊಳ್ತಾ ಇದ್ದೀನಿ. ಓಕೆ, ಈ √2 ಡಿವೈಡ್ ಮಾಡಿ 1 ಬರುತ್ತೆ. 1 ಇಂಟು -3 ಬರುತ್ತೆ, -3y ಆಯಿತು. ಅಗೇನ್ ಇಲ್ಲಿ ಏನಿಲ್ಲ, 1 ಇಂದ √2 ಮಲ್ಟಿಪ್ಲೈ √2 ಆಗುತ್ತೆ. √2 ಇಂಟು ಈ √8 ಜೊತೆ ಮಲ್ಟಿಪ್ಲೈ ಆಗಬೇಕು. ಹಂಗಾರೆ ಮೈನಸ್ ಇದೆ ಆಲ್ರೆಡಿ. ಸೊ ಈ ರೀತಿ ಮಾಡ್ಕೊಳ್ತೀವಿ, √8 ಓಕೆ ಇಂಟು √2 ಅಗೇನ್ ಇಲ್ಲೊಂದು y ಇದೆಯಲ್ಲ ಅದನ್ನು ಈ ರೀತಿ ಮಾಡ್ಕೊಂಡು ನೆಕ್ಸ್ಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ 0 ಇದೆ. ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ನೋಡಿ, -3y ಹಾಗೆ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೈನಸ್ ಈ √8 ಮತ್ತು √2 ಇದನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡಿ. ಸೊ ಇದನ್ನು ನಾನು √2 ಈ ರೀತಿ ಬರ್ಕೊಳ್ತೀನಿ. ಓಕೆ, ನೆಕ್ಸ್ಟ್ 8 ಇಂಟು 2 ಎಷ್ಟು 16. √16 ಎಷ್ಟು, ದಟ್ ಈಸ್ 4. ಓಕೆ, ಈ ರೀತಿ ಮಲ್ಟಿಪ್ಲೈ ಮಾಡೋ ಆನ್ಸರ್ ಎಷ್ಟು 4 ಬಂದಿದೆ. ಸೊ ಅದನ್ನ ಇಲ್ಲಿ 4 ಬರೀತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ y ಇದೆ, ಸೊ y ಬರ್ಕೊಂಡು ನೆಕ್ಸ್ಟ್ ಡಿನಾಮಿನೇಟರ್ ಏನಿದೆ √2 ಇದೆ, ಇಸ್ ಈಕ್ವಲ್ ಟು 0. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ನೋಡ್ಕೊಳ್ಳಿ, ಈ ರೂಟನ್ನು ಆ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಆವಾಗ ಏನಾಗುತ್ತೆ, ಮಲ್ಟಿಪ್ಲೈ ಆಗ್ತದೆ. ಸೊ ಮಲ್ಟಿಪ್ಲೈ ಆಗಿ ಉಳಿಯೋದು 0 ಆಗುತ್ತೆ ನೋಡಿ. -3y -4y ಇಸ್ ಈಕ್ವಲ್ ಟು ಈ √2 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. -3y -4y ಎಷ್ಟು ಬರುತ್ತೆ, ದಟ್ ಈಸ್ -7y ಇಸ್ ಈಕ್ವಲ್ ಟು 0.
ದೆನ್ y ಇಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ ಈ -7 ಕೆಳಗೆ ಬರಲಿ. ಸೊ ಅವಾಗ ಏನಾಗುತ್ತೆ, y ಇಸ್ ಈಕ್ವಲ್ ಟು 0 ಬೈ -7 ಅಂದರೆ ಏನಾಗುತ್ತೆ 0. ನಮ್ಗೆ ಈಗ ಏನು ಸಿಕ್ತು, y ಇಸ್ ಈಕ್ವಲ್ ಟು 0 ಸಿಕ್ತು. ಈಗ ಪುಟ್ y ಇಸ್ ಈಕ್ವಲ್ ಟು 0 ಇನ್ ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, y ಇಸ್ ಈಕ್ವಲ್ ಟು 0 ಇನ್ ಈಕ್ವೇಷನ್ 2. ಸೊ ಈಕ್ವೇಷನ್ 2 ಇಲ್ಲಿ ಏನಿದೆ ಅದನ್ನ ಇಲ್ಲಿ ಬರ್ಕೊಳ್ಳಿ. ಈ ಈಕ್ವೇಷನ್ಗೆ y ವ್ಯಾಲ್ಯೂನ 0 ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. ನೆಕ್ಸ್ಟ್ ಏನು ಮಾಡ್ತೀರಾ, √3 ಹಾಗೆ ಬರ್ಕೊಳ್ಳಿ. ಸೊ ಮೈನಸ್ ಇಲ್ಲೇನಾಯ್ತು, ಕಂಪ್ಲೀಟ್ 0 ಜೊತೆ ಮಾಡಿದ್ರೆ 0 ಆಯಿತು. ಓಕೆ, ಸೊ ಇನ್ನು ಉಳಿದಿರೋದೇನು 0. ನಮ್ಗೆ ಜಸ್ಟ್ ಎಕ್ಸ್ ಬೇಕು. ಸೊ ಎಕ್ಸ್ ಬೇಕಂದ್ರೆ ಇಲ್ಲೇನಿದೆ 0, ಈ √3 ಏನಿದೆ ಕೆಳಗೆ ಬರುತ್ತೆ. ಕ್ಲಿಯರ್. ನೆಕ್ಸ್ಟ್ 0 ಬೈ √3 ಏನಾಯ್ತು 0. ಸೊ ನಮ್ಗೆ ಈಗ ಏನು ಸಿಕ್ತು, ಎಕ್ಸ್ ಈಕ್ವಲ್ ಟು 0 ಸಿಕ್ತು. ಸೊ ನಮ್ಗೆ ಇಲ್ಲಿ ಎರಡು ವ್ಯಾಲ್ಯೂ ಸಿಕ್ತು, ಎಕ್ಸ್ ಈಕ್ವಲ್ ಟು 0 ಸಿಕ್ತು, y ಈಕ್ವಲ್ ಟು ಸಹ 0 ಸಿಕ್ತು. ಸೊ ಈ ರೀತಿ ನಾವು ಸಿಂಪ್ಲಿಫೈ ಮಾಡ್ಬೋದು, ಯಾವುದು ಸಬ್ಸ್ಟಿಟ್ಯೂಷನ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 1 ನೋಡಿ, 6th ಕ್ವಶನ್ಸ್ ನೋಡ್ಕೊಳ್ಳಿ. 2 ಈಕ್ವೇಷನ್ ಕೊಟ್ಟಿದ್ದಾರೆ. ಇದನ್ನು ಸಹ ನಾವೇನು ಮಾಡಬೇಕು, ಸೊಲ್ಯೂಷನ್ ಕಂಡುಹಿಡಿಯಬೇಕು ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಫಸ್ಟ್ ಏನು ಮಾಡೋಣ, ಕೊಟ್ಟಿರೋ ಈಕ್ವೇಷನ್ ಫಸ್ಟ್ ಬರ್ಕೊಳ್ಳಿ. ಸೊ ಫಸ್ಟ್ನೇ ಈಕ್ವೇಷನ್. ಸೊ ಇದನ್ನು ನಾವೇನಂತ ಕರೀನ, ಈಕ್ವೇಷನ್ 1 ಅಂತ ಕರೀರಿ. ಅದೇ ರೀತಿ 2ನೇ ಈಕ್ವೇಷನ್ ಕೊಟ್ಟಿದ್ದಾರೆ, ಇದನ್ನು ನಾವು ಸೆಕೆಂಡ್ ಈಕ್ವೇಷನ್ ಅಂತ ಕರೀರಿ. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಏನು ಮಾಡ್ತಿದ್ವಿ, ಸೊ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಏನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ಫಸ್ಟ್ನೇ ಈಕ್ವೇಷನ್ ಇಲ್ಲಿ ತೊಗೊಂಡಿದ್ವಿ. ಓಕೆ, ಸೊ ಇಲ್ಲಿ ಏನಿದೆ ನ್ಯೂಮರೇಟರ್ 2, 3 LCM ತೊಗೊಳ್ತೀವಿ ಈಗ. ಓಕೆ, 2, 3 ಅಂದರೆ LCM ಎಷ್ಟು, 6 LCM ತೊಗೊಳ್ತಾ ಇದ್ದೀನಿ. ಸೊ ಈ 6 ಇಂದ ಡಿವೈಡ್ ಮಾಡಿದ್ರೆ 3 ಆಗುತ್ತೆ. 3 ಇಂಟು 3 ಎಷ್ಟಾಗುತ್ತೆ, 9x ಆಗುತ್ತೆ. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಈ 3 ಇಂದ 6 ಡಿವೈಡ್ ಮಾಡಿ 2 ಆಗುತ್ತೆ. 2 ಇಂಟು 5 ಎಷ್ಟಾಗುತ್ತೆ, 10 ಆಗುತ್ತೆ. ದಟ್ ಈಸ್ 10y. ಕ್ಲಿಯರ್. ಈಸ್ ಈಕ್ವಲ್ ಟು ಇಲ್ಲೇನಿದೆ -2 ಇದೆ. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ನೋಡಿ, 9x ಮೈನಸ್ 10y. ಈ 6ನ ಈ 2 ಜೊತೆ ಮಲ್ಟಿಪ್ಲೈ ಆಗಿ, ಹಾಗಾದ್ರೆ 6 ಇಂಟು 2 ಏನಾಗುತ್ತೆ ನೋಡಿ, ಇಲ್ಲಿ ಈ ರೀತಿ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. -2 ಇಂಟು 6. ನೆಕ್ಸ್ಟ್ ಏನು ಮಾಡ್ತೀರಾ, 9x ಓಕೆ ಮೈನಸ್ 10y ಇಸ್ ಈಕ್ವಲ್ ಟು -2 ಇಂಟು 6, ದಟ್ ಈಸ್ -12. ಸೊ ಈಕ್ವೇಷನ್ ಬಂತು ತಾನೆ. ಸೊ ಇದನ್ನು ನಾವೇನಂತ ಕರೀನ, ಈಕ್ವೇಷನ್ 3 ಅಂತ ಕರೀರಿ. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ, ಈಕ್ವೇಷನ್ 2ನ ಇಲ್ಲಿ ತಗೊಳ್ಳೋಣ. ಓಕೆ, ಈಕ್ವೇಷನ್ 2ನ ಇಲ್ಲಿ ನೋಡಿ, 3 2 ಇದು ಅಷ್ಟೇ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 3 to 6 LCM. ಓಕೆ, ನೆಕ್ಸ್ಟ್ 3ನ 2 6 ಏನು ಮಾಡಿಸ್ 2 ಆಗುತ್ತೆ. 2 ಇಂಟು ಎಕ್ಸ್ ಏನಾಗುತ್ತೆ, ದಟ್ ಈಸ್ 2x ಆಯಿತು. ಓಕೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಅಗೈನ್ 2ನ 6 ಇಂದ ಡಿವೈಡ್ ಮಾಡಿ ಏನಾಗುತ್ತೆ, 3 ಇಂಟು y ಆಯಿತು. 3y ಇಸ್ ಈಕ್ವಲ್ ಟು ಇಲ್ಲೇನಿದೆ 13/6 ಆಯಿತು. ಕ್ಲಿಯರ್. ಇಲ್ಲೂ 6 ಇಲ್ಲೂ 6 ಇಲ್ಲ, ಎರಡು ಕಡೆನೂ 6 ಇದ್ರೆ ಕ್ಯಾನ್ಸಲ್ ಮಾಡ್ಬೋದು. ಸೊ ಇನ್ನು ಉಳಿಯೋದೇನು, ದಟ್ ಈಸ್ 2x ಪ್ಲಸ್ 3y ಇಸ್ ಈಕ್ವಲ್ ಟು 13. ಓಕೆ, ಇದನ್ನು ನಾವು ಈಕ್ವೇಷನ್ 4 ಅಂತ ಕರೀರಿ. ಕಾನ್ಸೆಪ್ಟ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಸ್ಟೆಪ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಮಗೆ ಈಕ್ವೇಷನ್ 3 ಈಕ್ವೇಷನ್ 4 ಸಿಂಪ್ಲಿಫೈ ಮೆಥಡಲ್ಲಿ ಸಿಕ್ಕಿದೆ ಸಿಂಪಲ್ ಆಗಿ. ಸೊ ಆ ಎರಡು ಈಕ್ವೇಷನ್ನ ಬರ್ಕೊಳ್ಳಿ. ಓಕೆ, ಬರ್ಕೊಂಡಾಯ್ತಲ್ಲ. ಸೊ ಇದು ಈಕ್ವೇಷನ್ 3, ನೆಕ್ಸ್ಟ್ ಇದು ಈಕ್ವೇಷನ್ 4. ಈಗ ಇವೆರಡು ಈಕ್ವೇಷನ್ ನಾವು ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಈಗ ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಫ್ರಮ್ ಈಕ್ವೇಷನ್ 4 ಬರ್ಕೊಳ್ತಾ ಇದ್ವಿ ಇಲ್ಲಿ ಇದನ್ನು. ಓಕೆ, ಇದ್ರಲ್ಲಿ ಏನು ಮಾಡಿದ್ವಿ, ಫಸ್ಟ್ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡಿ. ಫಸ್ಟ್ ನಾನು ಏನು ಮಾಡ್ಕೊಳ್ತೀನಿ, ಎಕ್ಸನ್ನು ಸೆಪ್ರೇಟ್ ಮಾಡ್ಕೊಳ್ತೀನಿ ಕಂಪ್ಲೀಟ್. ಇಲ್ಲಿ ಎಕ್ಸ್ ಇರಲಿ. ಓಕೆ, ಈ 13 ಹಾಗೆ ಇರಲಿ. ಈ 3y ಈ ಕಡೆ ಶಿಫ್ಟ್ ಮಾಡಿ, ಈ 2ನ ನಾ ಈ ಕಡೆ ತಗೊಳ್ತಾ ಇದ್ದೀನಿ. ಈಗ ಎಕ್ಸ್ ವ್ಯಾಲ್ಯೂ ಸಿಕ್ತು. ಈಗ ಏನು ಮಾಡ್ತೀವಿ, ಈ ಎಕ್ಸ್ ವ್ಯಾಲ್ಯೂ ಪುಟ್ ಎಕ್ಸ್, ಈ ವ್ಯಾಲ್ಯೂ ಎಲ್ಲಿಗೆ ಯಾವ ಈಕ್ವೇಷನ್ ತಗೊಳ್ತೀನಿ, ಈಕ್ವೇಷನ್ 3ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಈಕ್ವೇಷನ್ ಪುಟ್ ಎಕ್ಸ್ ಈಕ್ವಲ್ ಟು ಈ ವ್ಯಾಲ್ಯೂ ಇನ್ ಈಕ್ವೇಷನ್ 3. ಸೊ ಈಕ್ವೇಷನ್ 3ನ ಬರ್ಕೊಳ್ಳಿ. ಓಕೆ, ಬರ್ಕೊಂಡಾಯ್ತು. ಸೊ ಈ ಈಕ್ವೇಷನ್ಗೆ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಈ ಎಕ್ಸ್ ಜಾಗಕ್ಕೆ, ಅಂದರೆ ಈ ವ್ಯಾಲ್ಯೂನ. ಇನ್ನು ಉಳಿದ ಹಾಗೆ ಬರ್ಕೊಳ್ಳಿ. ಓಕೆ, ಎಕ್ಸ್ ಅಂತಂದರೆ ಯಾವುದು, ಇಲ್ಲಿದೆಯಲ್ಲ ಅದು. ದಟ್ ಈಸ್ 13 ಮೈನಸ್ 3y ಡಿವೈಡೆಡ್ ಬೈ 2. ಕಾನ್ಸೆಪ್ಟ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಇಲ್ಲಿ ನೋಡಿ, ಈ 9 ಈ ಬ್ರ್ಯಾಕೆಟ್ಗಳ ಜೊತೆ ಮಲ್ಟಿಪ್ಲೈ ಆಗಲಿ.
ಓಕೆ 9 ಇಂಟು 13 ಎಷ್ಟಾಗುತ್ತೆ? ದಟ್ ಈಸ್ 117 ಪ್ಲಸ್ ಇಂಟು ಮೈನಸ್ ಮೈನಸ್ 9 ಇಂಟು 3 ದಟ್ ಈಸ್ 27 ಜೊತೆಗೆ y ಇದೆ. ಕೆಳಗಡೆ ಇನ್ನೇನು ಉಳಿದಿರೋದು 2. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ಓಕೆ, ಇನ್ನು ಉಳಿದಿದ್ದು ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ? ಇಲ್ಲಿ ನೋಡಿ, ಇಲ್ಲೇನಿಲ್ಲ ಅಂದ್ರೆ 1, ಸೊ 2ನ ಎಲ್ ಸಿ ಎಮ್ ತಗೊಳ್ಳಿ. ಕಂಪ್ಲೀಟ್ ಎಲ್ ಸಿ ಎಮ್ ತಗೊಂಡ್ವಾ? ಸೊ ಇದು ಹಾಗೆ ಬರ್ಕೊಳ್ಳಿ. 2 2 2 1 ಆಗುತ್ತೆ, 1 ಇಂಟು ಈ ಟರ್ಮ್ ಆಗಿರುತ್ತೆ. ಜಸ್ಟ್ ಇಲ್ಲೇನಿಲ್ಲ ಅಂದ್ರೆ 1ನ 2 ಇಂದ ಡಿವೈಡ್ ಮಾಡ್ಕೊಂಡ್ರೆ 2 ಬರುತ್ತೆ. 2 ಇಂಟು 10y ಏನಾಗುತ್ತೆ? 20y. ಮೈನಸ್ ಇದೆ ಇಲ್ಲಿ, ಸೊ ಮೈನಸ್ 20y ಆಯಿತು. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ? ಈ 2ನ ಈ 12 ಜೊತೆ ಮಲ್ಟಿಪ್ಲೈ ಮಾಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಅವಾಗ ಏನಾಗುತ್ತೆ? ಮೈನಸ್ 12 ಇಂಟು 2 ಏನಾಯಿತು? ದಟ್ ಈಸ್ ಮೈನಸ್ 24 ಆಯಿತು. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡಿ, 11 ಹಂಗೆ ಬರ್ಕೊಳ್ಳಿ. ಮೈನಸ್ 27y ಮೈನಸ್ 20y ಎಷ್ಟಾಗುತ್ತೆ? ದಟ್ ಈಸ್ ಮೈನಸ್ 47y ಆಯಿತು. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ, ಮೈನಸ್ 47 ಮೈನಸ್ 47y ಇಸ್ ಈಕ್ವಲ್ ಟು ಈ ಮೈನಸ್ 24 ಹಾಗೆ ಬರ್ಕೊಳ್ಳಿ. ಕ್ಲಿಯರ್? ನೆಕ್ಸ್ಟ್ 117 ಇದೆ, ಈ ಕಡೆ ಶಿಫ್ಟ್ ಮಾಡಿ. ಸೊ ಅವಾಗ ಏನಾಯಿತು? ಮೈನಸ್ ಆಯಿತು. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ? ಈ y ಇಸ್ ಈಕ್ವಲ್ ಟು ಈ ಮೈನಸ್ 24 ಮೈನಸ್ 117 ಎಷ್ಟಾಗುತ್ತೆ? ದಟ್ ಈಸ್ ಮೈನಸ್ 141 ಡಿವೈಡೆಡ್ ಬೈ ಈ 47 ಈ ಕಡೆ ಬರ್ಕೊಳ್ತಾ ಇದ್ದೀವಿ, ಮೈನಸ್ 47. ಈಗ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. 47 3 is 141. ಸೊ ಹಂಗಾರೆ ನಮಗೆ ಫೈನಲ್ ಆಗಿ ಏನು ಸಿಕ್ತು? y ವ್ಯಾಲ್ಯೂ ಸಿಕ್ತು. ಎಷ್ಟು? ದಟ್ ಈಸ್ 3. ಓಕೆ, ಕ್ಲಿಯರ್ ಆಯ್ತಲ್ಲ? ಸೊ ಈಗ ನಮಗೆ y ವ್ಯಾಲ್ಯೂ ಕೂಡ ಬಂದಾಗ ಈ y ವ್ಯಾಲ್ಯೂನ ಯಾವುದಕ್ಕೆ? ಈಕ್ವೇಷನ್ 4ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಪುಟ್ x y ಈಕ್ವಲ್ ಟು 3 ಇನ್ ಈಕ್ವೇಷನ್ 4. ಸೊ ಈಕ್ವೇಷನ್ 4ನ ಬರ್ಕೊಂಡಾಯ್ತಲ್ವಾ? ಓಕೆ, ಸೊ ಈಗ ಈ ಈಕ್ವೇಷನ್ಗೆ y ಜಾಗಕ್ಕೆ 3ನ ಸಬ್ಸ್ಟಿಟ್ಯೂಟ್ ಮಾಡಿ. ಏನೋ 3ನ, ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಆಯಿತು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ, 2x ಹಾಗೆ ಬರ್ಕೊಳ್ಳಿ. 3 ಇಂಟು 3 ಏನಾಯಿತು? 9 ಆಯಿತು. 13 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, ಈ 9 ನಾನು ಈ ಕಡೆಯಿಂದ ಶಿಫ್ಟ್ ಮಾಡ್ಕೊಡ್ತೀನಿ. 2x ಹಾಗೆ ಬರ್ಕೊಳ್ಳಿ. ಸೊ ಅವಾಗೇನಾಯ್ತು? 13. ಸೊ ಈ ಕಡೆ ಬಂದರೆ ಮೈನಸ್ 9 ಆಯಿತು. 13ಇಂದ 9 ಮೈನಸ್ ಮಾಡಿ, ಎಷ್ಟಾಗುತ್ತೆ? 4 ಬರುತ್ತೆ. ನೆಕ್ಸ್ಟ್ ಈಗೇನಾಯಿತು? 4 ಹಾಗೆ ಇಟ್ಕೊಳ್ಳಿ. ಈ 2ನ ನಾನು ಈ ಕಡೆ ತಗೊಳ್ತೀನಿ. ಸೊ 2 2s ಏನಾಗುತ್ತೆ? x ಏನಾಯಿತು? x ಈಕ್ವಲ್ ಟು 2 ಬಂತು. ಸೊ ಇಲ್ಲಿ ನಮಗೆ y ವ್ಯಾಲ್ಯೂ ಸಿಕ್ತು, ಅಗೇನ್ x ವ್ಯಾಲ್ಯೂ ಸಿಕ್ಕಿದೆ. ಓಕೆ, ಸೊ ಈಗೇನಾಯಿತು ನೋಡ್ಕೊಳ್ಳಿ. ಹಂಗಾರೆ x ಈಕ್ವಲ್ ಟು ಏನು ಬಂತು? 2. ದೆನ್ y ಈಕ್ವಲ್ ಟು 3. ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 2. Solve 2x plus 3y equal to 11 and 2x minus 4y equal to minus 24 and hence find the value of m for which y equal to mx plus 3. ಸೊ ಎರಡು ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಈ ಎರಡು ಈಕ್ವೇಷನ್ಸ್ನ ಸಾಲ್ಯೂಷನ್ನ ಕಂಡುಹಿಡಬೇಕು. ಇದರಲ್ಲಿ ಏನಂತಂದರೆ ಎಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಇದು ತುಂಬ ಸಿಂಪಲ್ ಇದೆ. ಸೊ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಕೊಟ್ಟಿರೋಂಥ ಎರಡು ಈಕ್ವೇಷನ್ಸ್ನ ಇಲ್ಲಿ ಬರ್ಕೊಳ್ಳಿ. ಓಕೆ, ಸೊ ಫಸ್ಟ್ನೇ ಈಕ್ವೇಷನ್ನು ಇದು, ಓಕೆ ಕೊಟ್ಟಿದಾರಲ್ಲ ಇದು. ಸೊ ಎರಡನೇ ಈಕ್ವೇಷನ್ನು ಸಹ ಇದು ಎರಡನೇ ಈಕ್ವೇಷನ್ ಅಂತ ಬರ್ಕೊಳ್ಳಿ. ಇಷ್ಟು ಕ್ಲಿಯರ್? ಓಕೆ, ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ? ಸೊ ಇವೆರಡಲ್ಲಿ ಯಾವ್ದಾದ್ರು ಒಂದು ಈಕ್ವೇಷನ್ ತಗೊಳ್ಳಿ. ಯಾವುದು? ಫಸ್ಟ್ನೇ ಈಕ್ವೇಷನ್ ತೊಗೊಳ್ತಾ ಇದ್ದೀವಿ. ಇಲ್ಲಿ ನಾನು ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ಯಾವ ರೀತಿ ಅಂದರೆ ಈ 3y ನಾನು ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಸೊ 11ಇಂದ ಅವಾಗ ಏನಾಯ್ತು? ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಈ 2 ಇದೆಯಲ್ಲ, ಈ ಕೆಳಗಡೆ 2ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಈಗ ಏನಾಯ್ತು? ಇಲ್ಲೊಂದು ಸಿಂಪ್ಲಿಫೈ ಒಂದು ಮೆಥಡ್ ಬಂತು. ಸೊ ಇದನ್ನು ನಾವು ಏನಂತ ಈಕ್ವೇಷನ್ 3 ಅಂತ ಕರೀತೀವಿ. ಕ್ಲಿಯರ್? ನೆಕ್ಸ್ಟ್ ಈ ಎಕ್ಸ್ ವ್ಯಾಲ್ಯೂನ ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು? ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಆಗ ಏನು ಮಾಡಬೇಕು? ಈಕ್ವೇಷನ್ 2ನ ಇಲ್ಲಿ ಬರ್ಕೊಂಡಾಯ್ತಲ್ಲ. ಈ ಈಕ್ವೇಷನ್ಗೆ ಎಕ್ಸ್ ಜಾಗನ ಇದೇನಿದೆ ವ್ಯಾಲ್ಯೂ ಅದನ್ನು ಈ ಎಕ್ಸ್ ಜಾಗ ಬದಲು ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಇಲ್ಲಿದೆ 11 ಮೈನಸ್ 3y ಡಿವೈಡೆಡ್ ಬೈ 2. ಕ್ಲಿಯರ್? ನೆಕ್ಸ್ಟ್ ನೋಡಿ 2 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದೇನು? 11 ಮೈನಸ್ 3y ಮೈನಸ್ 4y ಈಸ್ ಈಕ್ವಲ್ ಟು ಮೈನಸ್ 24. ಸೊ ಅದನ್ನ ಇಲ್ಲಿ ಬರ್ದಿದ್ದೀವಿ. ಇಷ್ಟು ಕ್ಲಿಯರ್? ನೆಕ್ಸ್ಟ್ 11 ಮೈನಸ್ 3y ಮೈನಸ್ 4y. ಸೊ ಏನಾಗುತ್ತೆ? ಮೈನಸ್ 7y ಆಗುತ್ತಲ್ಲ. ಸೊ ಅದನ್ನ ಇಲ್ಲಿ ಬರಿತೀವಿ. ಮೈನಸ್ 7y ಈಸ್ ಈಕ್ವಲ್ ಟು ಇನ್ನೇನಿದೆ? ಮೈನಸ್ 24. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ಓಕೆ,
ಇಲ್ಲಿ ಈ ರೀತಿ ಬಂದಾಗ ಸೊ ನೆಕ್ಸ್ಟ್ ಏನು ಮಾಡ್ಕೊಳ್ತೀವಿ, ಈ -7 ಹಾಗೆ ಬರ್ಕೊಳ್ಳಿ. ಈ 11 ಇದೆಯಲ್ಲ ಅದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಸೊ ಅವಾಗ ಏನಾಗುತ್ತೆ, ದಟ್ ಈಸ್ +11 ಇದ್ದಿದ್ದು -11 ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ, -7 ಹಾಗೆ ಬರ್ಕೊಳ್ಳಿ. -24 -11 ಎಷ್ಟಾಗುತ್ತೆ, -35. ನೆಕ್ಸ್ಟ್ ನೋಡಿ, ಇಲ್ಲಿ ಮೈನಸ್ ಎರಡು ಕನೆಕ್ಟ್ ಮೈನಸ್ ಇರೋದ್ರೆ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ನಮ್ಗೆ y ವ್ಯಾಲ್ಯೂ ಬೇಕು. y ವ್ಯಾಲ್ಯೂ ಬೇಕಂದ್ರೆ ಇಲ್ಲೇನಾಯ್ತದೆ 35, ಈ 7 ಈ ಕಡೆ ಕೆಳಗಡೆ ಬರಲಿ. ಓಕೆ, ನೆಕ್ಸ್ಟ್ 7 5s, ಓಕೆ, ಸೊ ಆಗೇನಾಯಿತು 35 ಆಯಿತು. ಸೊ ನಮಗೀಗ y ವ್ಯಾಲ್ಯೂ ಸಿಕ್ತು. ಕ್ಲಿಯರ್? ಓಕೆ, ಈ ವ್ಯಾಲ್ಯೂನ ಪುಟ್ y = 5 ಇನ್ ಈಕ್ವೇಷನ್ 3ಗೆ ಸಬ್ಸ್ಟಿಟ್ಯೂಟ್ ಮಾಡೋ ಆಗ x ವ್ಯಾಲ್ಯೂ ಸಿಗುತ್ತೆ. ಓಕೆ, ನೆಕ್ಸ್ಟ್ ಹಂಗಾರೆ ಈಕ್ವೇಷನ್ 3ನ ಬರ್ಕೊಳ್ಳಿ, ಬರ್ಕೊಂಡಾಯ್ತಲ್ಲ. ಸೊ ಈ ಈಕ್ವೇಷನ್ಗೆ y ಜಾಗದಲ್ಲಿ ನಾವು 5ನ ಸಬ್ಸ್ಟಿಟ್ಯೂಟ್ ಮಾಡು, ಆಯ್ತಲ್ಲ. ಓಕೆ, ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗು. ನೋಡಿ 11 ಹಂಗೆ ಬರ್ಕೊಂಡು 3 × 5 ಎಷ್ಟಾಯಿತು, 15 / 2. ನೆಕ್ಸ್ಟ್ ನೋಡ್ಕೊಳ್ಳಿ, 11 - 15 ಎಷ್ಟಾಗುತ್ತೆ, ದಟ್ ಈಸ್ -4 ಆಗುತ್ತೆ. -4, ಸೊ ಡಿನಾಮಿನೇಟರ್ಲಿ 2 ಇದೆ. ಎಷ್ಟು ಕಾನ್ಸೆಪ್ಟ್ ಕ್ಲಿಯರ್? ಸೊ 2 2s 4 ಆಯಿತು. ಸೊ ಮೈನಸ್ ಆಲ್ರೆಡಿ ಇದೆ, 2 2s 4 ಆಯಿತು. ಈಗ ನಮಗೆ y ವ್ಯಾಲ್ಯೂ ಸಿಕ್ತು ಮತ್ತು x ವ್ಯಾಲ್ಯೂ ಸಹ ಸಿಕ್ತು. ಆದರೆ ಅವ್ರೇನು ಹೇಳ್ತಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ m. ಓಕೆ, ಈಗ ಇವೆರಡು ವ್ಯಾಲ್ಯೂ ಸಿಕ್ಕಿದ ಮೇಲೆ ಸೊ ನಮಗೆ ಅಲ್ಲಿ ಅವರು ಈಕ್ವೇಷನ್ ಕೊಟ್ಟಿದ್ದಾರೆ, ಏನೋ y = mx + c, mx + 3 ಅಂತ. ಸೊ ಇಲ್ಲಿ ನಾವು x y ವ್ಯಾಲ್ಯೂ ಎರಡು ಇದೆಯಲ್ಲ, ಈ x ಮತ್ತು ಈ y, ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, y ಅಂತಂದ್ರೆ ಏನೋ 5, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. m, ಸೊ ಅದನ್ನೇ ಕಂಡುಹಿಡಿಬೇಕು, ಅದನ್ನು ಬರ್ಕೊಂಡು. x ಅಂತಂದ್ರೆ ಏನೋ -2, ಓಕೆ, ಪ್ಲಸ್ ಇಲ್ಲೇನಿದೆ 3. ಇಷ್ಟು ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ, y = ಪ್ಲಸ್ ಇಂಟು ಮೈನಸ್, ನೆಕ್ಸ್ಟ್ 2 × m 2m. ಕ್ಲಿಯರ್? ನೆಕ್ಸ್ಟ್ ಪ್ಲಸ್ 3. ಇಷ್ಟು ಸ್ಟೆಪ್ ಕ್ಲಿಯರ್? ಓಕೆ, ಈ 3ನ ನಾನು ಈ ಕಡೆ ಶಿಫ್ಟ್ ಮಾಡ್ತೀನಿ, ಈಕ್ವಲ್ ಇದೆ. ಅವಾಗ ಏನಾಗುತ್ತೆ, ಈ ಕಡೆ ಬಂದರೆ ಮೈನಸ್ ಆಗುತ್ತೆ, 5 - 3, ನೆಕ್ಸ್ಟ್ -2m ಆಯಿತು. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ಓಕೆ, 5 - 3, 5ಅಲ್ಲಿ 3 ಕಳೆದ್ರೆ ಎಷ್ಟು, ದಟ್ ಈಸ್ 2. ಇಲ್ಲೂ ಏನಾಯಿತು, -2m. ಕಾನ್ಸೆಪ್ಟ್ ಕ್ಲಿಯರ್? ನೆಕ್ಸ್ಟ್ 2ನ ಹಾಗೆ ಬರ್ಕೊಳ್ಳಿ, ಈ -2ನ ಈ ಕಡೆ ಶಿಫ್ಟ್ ಮಾಡ್ತೀನಿ, ಅವಾಗ ಏನಾಯ್ತು, ಕೆಳಗಡೆ ಬರುತ್ತೆ. = ಇನ್ನು ಉಳಿಯೋದೇನೋ ಇಲ್ಲಿ m, 2 2 ಕ್ಯಾನ್ಸಲ್ ಆಗಿ ಇನ್ನು ಉಳಿಯೋದೇನೋ ಮೈನಸ್ ಆಲ್ರೆಡಿ ಇದೆ, 1 = m, ಆರ್ m = -1. ಸೊ ಈ ರೀತಿನೂ ಬರಿಬೋದು. ಸೊ ಅವ್ರು ಕೇಳಿರೋದು ಫೈಂಡ್ ದ ವ್ಯಾಲ್ಯೂ ಆಫ್ m. ಸೊ ಎಷ್ಟು, ದಟ್ ಈಸ್ m = -1. ಸೊ x ಎಷ್ಟು ಬಂದಿದೆ, 5. ಅದೇ ರೀತಿ y ಎಷ್ಟು ಬಂದಿದೆ, x ನೋಡಿ, x ವ್ಯಾಲ್ಯೂ ಇಲ್ಲಿ -2, ಓಕೆ, -2, y ವ್ಯಾಲ್ಯೂ ಎಷ್ಟು, ದಟ್ ಈಸ್ 5. m ವ್ಯಾಲ್ಯೂ ಎಷ್ಟು, -1. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 3, ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಫಾರ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಆ್ಯಂಡ್ ಫೈಂಡ್ ದೇರ್ solution by substitution method. Okay, so first sub questions nodi, the difference between two numbers is 26 and one number is 3 times the then find them. So ಇಲ್ಲಿ questions neat ಆಗಿ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಇಲ್ಲಿ ಒಂದು ಸೆಂಟೆನ್ಸಲ್ಲಿ ಒಂದು ಕ್ವಶನ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಅದನ್ನು ಇನ್ ಟರ್ಮ್ಸ್ ಆಫ್ ಈಕ್ವೇಷನಲ್ಲಿ ಬರೀಬೇಕು. ಸೊ ಬರೆದಾಗ 2 ಈಕ್ವೇಷನ್ ಬರುತ್ತೆ. ಸೊ ಆ ಈಕ್ವೇಷನ್ಲಿ ನಾವೇನು ಮಾಡಬೇಕು, ಸೊಲ್ಯೂಷನ್ನ ಕಂಡುಹಿಡಿಬೇಕು. ಯಾವ ಮೆಥಡು, ಬೈ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಏನು ಮಾಡ್ಕೊಳ್ಳೋ ಅಂತಂದರೆ, ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಡಿಫ್ರೆನ್ಸ್ ಬಿಟ್ವೀನ್ 2 numbers is 26 ಅಂತ ಹೇಳ್ತಾ ಇದ್ದಾರೆ. ಸೊ ಡಿಫ್ರೆನ್ಸ್ ಅಂತಂದರೆ 2 ನಂಬರ್ ಮಧ್ಯೆ ಡಿಫ್ರೆನ್ಸ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ, 26. ಹಂಗೆ ಡಿಫ್ರೆನ್ಸ್ ಅಂತ ತಕ್ಷಣ ನಾವೇನು ಮಾಡಬೇಕು, ಒಂದು ಲಾರ್ಜರ್ ನಂಬರ್ ಇರುತ್ತೆ, ಒಂದು ಸ್ಮಾಲರ್ ನಂಬರ್ ಇರುತ್ತೆ. ಓಕೆ, ಆಗ ಎರಡರಿಂದ ಮೈನಸ್ ಮಾಡಿದಾಗ ನಮಗೆ ಎಷ್ಟು, 26 ಬರುತ್ತೆ. ಈಗ ಬಟ್ ಲಾರ್ಜರ್ ನಂಬರ್ ಎಷ್ಟು, ಸ್ಮಾಲರ್ ನಂಬರ್ ಏನು ಗೊತ್ತಿಲ್ಲ. ಸೊ ಅದಕ್ಕೆ ಫಸ್ಟ್ ನಾವೇನು ಮಾಡ್ಕೊಂಡ, ಲೆಟ್ ಗ್ರೇಟರ್ ನಂಬರ್ ಈಸ್, ಓಕೆ, ಸೊ ಅದನ್ನು ನಾವೇನಂತ ತಗೊಳ್ಳೋಣ, ಗ್ರೇಟರ್ ನಂಬರ್ ಬಿ ಈಸ್ ಎಕ್ಸ್ ಅಂತ ತಗೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಲೆಟ್ ದ ಸ್ಮಾಲರ್ ನಂಬರ್ ಬಿ ವೈ ಅಂತ ತಗೊಳ್ಳಿ. ಓಕೆ, ಇಷ್ಟು ಕ್ಲಿಯರ್? ನೆಕ್ಸ್ಟ್ ಏನು ಹೇಳ್ತದೆ, ಡಿಫ್ರೆನ್ಸ್ ಬಿಟ್ವೀನ್ 2 numbers ಈಸ್ 26. ಅಂದರೆ ಎಕ್ಸ್ ಮತ್ತು ವೈ ಎರಡರ ಮಧ್ಯೆ ಡಿಫ್ರೆನ್ಸ್ ಎಷ್ಟು ಬರ್ತಿದೆ, ಸೊ ಅದನ್ನೇ ಎಷ್ಟಿದೆ, 26 ಅಂತ ಹೇಳ್ತಾ ಇದ್ದಾರೆ. ಓಕೆ, 26 ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 26. ಇದನ್ನು ನಾವು ಏನಂತ ಕರೆಯೋಣ, ಈಕ್ವೇಷನ್ 1 ಅಂತ
ಕರೀರಿ. ಇಷ್ಟು ಕ್ಲಿಯರ್? ಓಕೆ. ನೆಕ್ಸ್ಟ್ ಸೆಂಟೆನ್ಸ್ ಹೇಳಿದ್ದಾರೆ ನೋಡಿ. ಒನ್ ನಂಬರ್ ಈಸ್ 3 times ದ ಅದರ್. ಅಂದರೆ ಒಂದು ನಂಬರ್, ಓಕೆ, ಒಂದು ನಂಬರ್ ನಾವು ಫಸ್ಟ್ನೇ ತಗೊಂಡು ಇದು ಎಕ್ಸ್ ಅಂತ ಒಂದು ಲಾರ್ಜರ್ ನಂಬರ್ ತೊಗೊಂಡಿದ್ದೀವಿ. ಇದು ಎಷ್ಟಿಗೆ ಈಕ್ವಲ್ ಅಂತಂದರೆ 3 times ಆಫ್ ಅದರ್. ಇನ್ನೊಂದು ನಂಬರ್ ಇದೆಯಲ್ಲ ಅದ್ರ 3 ಪಟ್ಟಿದೆ, ಅಂದರೆ 3 times ಅಂದರೆ 3. ಇನ್ನೊಂದು ನಂಬರ್ ಯಾವುದು? ವೈ. ನೋಡಿ, ಸೆಂಟೆನ್ಸ್ ಈಕ್ವೇಷನ್ ಆಗಿ ಬರೆಯೋದು. ಸೊ ಇದನ್ನು ನಾವು ಈಕ್ವೇಷನ್ 2 ಅಂತ ಕರ್ಕೊಳ್ಳಿ. ಈಗ ನಮ್ಗೆ ಇಲ್ಲಿ ಫಸ್ಟ್ ಸೆಕೆಂಡ್ 2 ಈಕ್ವೇಷನ್ ಸಿಕ್ಕಿದೆ. ಸೊ ಓಕೆ, ಸೊ ಅದನ್ನು ನಾವಿಲ್ಲಿ ಬರೆಯೋಣ. ಓಕೆ, ಫಸ್ಟ್ ಸೆಕೆಂಡ್. ಸೊ ಇದು ಯಾವುದು? ಫಸ್ಟ್ನೇ ಈಕ್ವೇಷನ್, ಇದು ಸೆಕೆಂಡ್ನೇ ಈಕ್ವೇಷನ್. ಇಷ್ಟು ಕ್ಲಿಯರ್? ಓಕೆ. ಇದನ್ನು ನಾವು ಯಾವ ಮೆಥಡಲ್ಲಿ ಮಾಡಿವಿ ಅಂತ ಹೇಳ್ತಾ ಇದ್ದಾರೆ? ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕ್ವಶನಲ್ಲಿ ಕೇಳಿದೆ. ಸೊ ಅದಕ್ಕೆ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಈಗೇನು ಮಾಡೋಣ? ಫಸ್ಟ್ ಇಲ್ಲೇನು ಎಕ್ಸ್ ಈಕ್ವಲ್ ಟು 3y ಇದೆಯಲ್ಲ, ಈ ವ್ಯಾಲ್ಯೂನ ನಾವೇನು ಮಾಡೋಣ? ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಪುಟ್ ಎಕ್ಸ್ ಈಕ್ವಲ್ ಟು 3y ಇನ್ ಈಕ್ವೇಷನ್ 1. ಆಗ ನಾವು ಫಸ್ಟ್ ಈಕ್ವೇಷನ್ 1ನ ಬರ್ಕೊಳ್ಳೋಣ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 26. ಇಲ್ಲಿ ಬರ್ಕೊಂಡಾಯ್ತಲ್ಲ? ಸೊ ಬರ್ಕೊಂಡಾಯ್ತು. ಈ ಈಕ್ವೇಷನ್ಸ್ಗೆ ಎಕ್ಸ್ ಬದಲು 3yನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರೋದು ನೋಡಿ. ಎಕ್ಸ್ ಜಾಗದಲ್ಲಿ ನಾವೇನು ಮಾಡ್ತೀವಿ? 3yನ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ. 3y, ಓಕೆ, ಮೈನಸ್ ವೈ ಇಸ್ ಈಕ್ವಲ್ ಟು 26. ಇಷ್ಟು ಕ್ಲಿಯರ್? ಓಕೆ. 3y ಮೈನಸ್ ವೈ, 3ರಿಂದ 1 ವೈನ ಕಳೀರಿ. ಆಗ ಎಷ್ಟು ಬರುತ್ತೆ? ದಟ್ ಈಸ್ 2y ಇಸ್ ಈಕ್ವಲ್ ಟು 26. ಇಷ್ಟು ಕ್ಲಿಯರ್? ಓಕೆ. ನೆಕ್ಸ್ಟ್ ಏನು ಮಾಡ್ತೀರಾ? y ಇಸ್ ಈಕ್ವಲ್ ಟು, ನೆಕ್ಸ್ಟ್ ನೋಡಿ, 26 ಡಿವೈಡೆಡ್ ಬೈ ಈ 2 ಇಲ್ಲಿ ಬರಲಿ. ಇಷ್ಟು ಕ್ಲಿಯರ್? ಓಕೆ. ಈಗ ಸಿಂಪ್ಲಿಫೈ ಮಾಡಿ. 2 1s 2 3s, ಅಂದರೆ y ವ್ಯಾಲ್ಯೂ ಬಂತು. ಎಷ್ಟು? y ಇಸ್ ಈಕ್ವಲ್ ಟು 13. ಈಗ ನಮ್ಗೆ y ವ್ಯಾಲ್ಯೂ ಸಿಕ್ತಲ್ಲ, ಈಗ ಏನು ಮಾಡ್ತೀವಿ? ಪುಟ್ y ಇಸ್ ಈಕ್ವಲ್ ಟು 13 ಇನ್ ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, y ಇಸ್ ಈಕ್ವಲ್ ಟು 13 ಇನ್ ಈಕ್ವೇಷನ್ 2. ಈಕ್ವೇಷನ್ 2 ಯಾವುದು? ಎಕ್ಸ್ ಈಕ್ವಲ್ ಟು 3y. ಓಕೆ, ನೆಕ್ಸ್ಟ್ 3 ಬರ್ಕೊಳ್ಳಿ. y ಎಷ್ಟು ಬಂದಿದೆ? ಇಲ್ಲಿ 13 ಬಂದಿದೆಯಲ್ಲ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ನೆಕ್ಸ್ಟ್ 3 × 13 ಎಷ್ಟು ಬರುತ್ತೆ? ದಟ್ ಈಸ್ 39. ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ತು. ಎಷ್ಟು? ದಟ್ ಈಸ್ 39. ಸೊ ಎಕ್ಸ್ ಸಿಕ್ತು, ವೈ ಸಿಕ್ತು. ಹಂಗಾರೆ ನಾನು ನಂಬರ್ಸ್ ಏನಂತ ಬರುತ್ತೆ? ಫೈಂಡ್ ದೆಮ್ ಅಂತ ಕೇಳಿದೆ. ಅವೆರಡು ನಂಬರ್ ಯಾವುದು? ಎಕ್ಸ್ ವೈದು ನಂಬರ್ಸ್ ಆರ್ ಎಕ್ಸ್ ಎಷ್ಟು? ದಟ್ ಈಸ್ 39, ದೆನ್ ವೈ 13. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಓಕೆ, ಇದು ಫಸ್ಟ್ನೇ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 3. ಸೊ ಸೆಕೆಂಡ್ ಸಬ್ ಕ್ವಶನ್ಸ್ ಸೇಮ್. ಅವ್ರು ಏನು ಹೇಳ್ತಾರೆ? ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಫಾರ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಆ್ಯಂಡ್ ಫೈಂಡ್ ದೇರ್ ಸೊಲ್ಯೂಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಇಲ್ಲೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ ಇನ್ ಟರ್ಮ್ಸ್ ಆಫ್ ಸೆಂಟೆನ್ಸಲ್ಲಿ. ಆ ಸೆಂಟೆನ್ಸನ್ನು ನಾವು ಇನ್ ಟರ್ಮ್ಸ್ ಈಕ್ವೇಷನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅದನ್ನು ಸೊಲ್ಯೂಷನ್ ಕಂಡುಹಿಡಬೇಕು. ಯಾವ ಮೆಥಡು? ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಕ್ವಶನ್ ನೀಟಾಗಿ ಓದ್ಕೊಳ್ಳಿ. ದ ಲಾರ್ಜರ್ ಆಫ್ 2 supplementary angles exceeds the smaller by 18 degrees. Find them. ಸೊ ಇದು ಕ್ವಶನ್ಸ್. ಓಕೆ, ಸೊ ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಲಾರ್ಜರ್ ಆಫ್ 2 supplementary angles. ಓಕೆ, ಇಲ್ಲಿ ಏನಾಗುತ್ತಂದ್ರೆ, ಸೊ ಅವ್ರು ಹೇಳ್ತಾ ಇದ್ದಾರೆ ಎಕ್ಸೀಡ್ಸ್ ದ ಸ್ಮಾಲರ್ ಬೈ 18 ಡಿಗ್ರಿ. ಸೊ ಹಂಗಾರೆ ಇಲ್ಲಿ 2 ಸಪ್ಲಿಮೆಂಟರಿ ಆ್ಯಂಗಲ್ಸ್ ಇದೆ. ಸೊ ಅಂದರೆ ಒಂದು ದೊಡ್ಡದು, ಓಕೆ, ಒಂದು ಲಾರ್ಜರ್ ಆ್ಯಂಗಲ್, ಇನ್ನೊಂದು ಸ್ಮಾಲರ್ ಆ್ಯಂಗಲ್. ಸೊ ಇವೆರಡೂ ಡಿಫ್ರೆನ್ಸ್ ಎಷ್ಟು? ಎಕ್ಸೀಡ್ ಅಂದರೆ ಎಕ್ಸೀಡ್ಸ್ ಅಂದರೆ ಡಿಫ್ರೆನ್ಸ್ ಎಷ್ಟು? 18 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಕ್ವಶನ್ಸ್. ಹಂಗಾರೆ ನಾವೇನು ಮಾಡಬೇಕು? ಒಂದು ಲಾರ್ಜರ್ ಆ್ಯಂಗಲ್ ತೊಗೊಳ್ಳೋಣ, ಇನ್ನೊಂದು ಸ್ಮಾಲರ್ ಆ್ಯಂಗಲ್ ಅಂತ ತೊಗೊಳ್ಳೋಣ. ಓಕೆ, ಅವೆರಡು ಆ್ಯಂಗಲ್ನ ನಾವು ಕಂಡುಹಿಡಿಬೇಕು. ಸೊ ಅದರಿಂದ ನಾವೇನು ಮಾಡೋಣ? ನೋಡ್ಕೊಳ್ಳಿ, ಲೆಟ್ ದ ಲಾರ್ಜರ್ ಆ್ಯಂಗಲ್ ಬಿ ಎಕ್ಸ್ ಅಂತ ತಗೊಳ್ಳಿ. ಅದೇ ರೀತಿ ಲೆಟ್ ಸ್ಮಾಲರ್ ಆ್ಯಂಗಲ್ ಬಿ ಈಸ್ ವೈ ಅಂತ ತಗೊಳ್ಳಿ. ಇಷ್ಟು ಕ್ಲಿಯರ್? ಓಕೆ, ಇಲ್ಲಿ ಏನು ಸೆಂಟೆನ್ಸ್ ಇದೆ ಅದನ್ನ ಇಲ್ಲಿ ಬರ್ಕೊಂಡಿದ್ದೀವಿ. ಲಾರ್ಜರ್ ಆಫ್ 2 supplementary angles is exceeds the smaller angle by 18 ಡಿಗ್ರಿ. ಓಕೆ, ಅಂದರೆ ಅವೆರಡು ಡಿಫ್ರೆನ್ಸ್ ಎಷ್ಟಿದೆ? 18 ಡಿಗ್ರಿ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವಿಲ್ಲಿ ಬರ್ಕೊಳ್ತಾ ಇದ್ದೀವಿ. ಓಕೆ, ಅದನ್ನ ಇಲ್ಲಿ ಬರ್ಕೊಳ್ಳಿ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 18 ಡಿಗ್ರಿ. ಇಷ್ಟು ಕ್ಲಿಯರ್? ಓಕೆ, ಇದನ್ನು ನಾವು ಏನಂತ ಕರೀನ? ಈಕ್ವೇಷನ್ 1 ಅಂತ ಕರೀರಿ. ನೆಕ್ಸ್ಟ್ ನಮಗೆ ಗೊತ್ತಿದೆ, ವಿ ನೋ ದ್ಯಾಟ್. ಓಕೆ, ವಿ ನೋ ದ್ಯಾಟ್ ಸಮ್ ಆಫ್ ಸಪ್ಲಿಮೆಂಟರಿ ಆ್ಯಂಗಲ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಅಂದರೆ 2 ಸಪ್ಲಿಮೆಂಟರಿ ಆ್ಯಂಗಲ್ಸನ್ನು ನಾವು ಆ್ಯಡ್ ಮಾಡಿದ್ರೆ, ಅಂದರೆ ಇದನ್ನು ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? ದಟ್ ಈಸ್ 180 ಡಿಗ್ರಿ. ಇದನ್ನು ನಾವು ಸೆಕೆಂಡ್ ಈಕ್ವೇಷನ್ ಅಂತ ಕರೆಯೋಣ, ಈಕ್ವೇಷನ್ 2. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ, ಇಲ್ಲೇನು ಫಸ್ಟ್ನೇ ಈಕ್ವೇಷನ್ ಇದೆ ಅದನ್ನು ಇಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 18. ಕ್ಲಿಯರ್? ಓಕೆ, ನೆಕ್ಸ್ಟ್ ಎಕ್ಸ್ನ ಇಲ್ಲೇ ಇಟ್ಕೊಳ್ಳಿ. ಈ ಮೈನಸ್ ವೈ ಇದೆಯಲ್ಲ, ನಾ ಈ ಕಡೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ.
18. ಸೊ ಈ ಕಡೆ ಶಿಫ್ಟ್ ಮಾಡಿದ್ರೆ ಸೈನ್ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಸೈನ್ ಚೇಂಜ್ ಆಗುತ್ತೆ. -y ಇದ್ದಿದ್ದು ಈ ಕಡೆ ಶಿಫ್ಟ್ ಆದರೆ +y ಆಗುತ್ತೆ. ಸೊ ಇದನ್ನು ನಾವು ಈಕ್ವೇಶನ್ ಏನಂತ ಕರಿತೀವಿ? 3 ಅಂತ ಕರೀರಿ. ಇಷ್ಟು ಕ್ಲಿಯರ್? ಓಕೆ. ನೆಕ್ಸ್ಟ್ ಏನು ಮಾಡೋಣ, ಈ ಎಕ್ಸ್ ವ್ಯಾಲ್ಯೂ ಇದೆಯಲ್ಲ ಇದನ್ನು ನಾವು ಈಕ್ವೇಶನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ನೋಡಿ ಬರ್ಕೊಳ್ಳಿ. ಪುಟ್ x = 18 + y ಇನ್ ಈಕ್ವೇಶನ್ 2. ಈಕ್ವೇಶನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಈಕ್ವೇಶನ್ 2 ಯಾವುದು? ಸಮ್ ಆಫ್ 2 ಆಂಗಲ್ಸ್ = 180 ಅಂತ ಅದನ್ನ ಇಲ್ಲಿ ಬರ್ಕೊಳ್ಳಿ. ಬರ್ಕೊಂಡಾಯ್ತಲ್ಲ. ಈ ಈಕ್ವೇಶನ್ಸ್ಗೆ ನಾವೇನು ಮಾಡ್ತಾ ಇದ್ವಿ, ಎಕ್ಸ್ ಬದಲು 18 + y ಅಂತ ಇದೇನಿದೆಯಲ್ಲ ಈ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಎಕ್ಸ್ ಜಾಗಕ್ಕೆ ಏನು ಮಾಡ್ತಾ ಇದ್ದೀನಿ, 18 + y ಪ್ಲಸ್ ಈ y ಅಲ್ಲೇ ಇದೆ ಅದನ್ನು ಹಾಗೆ ಬರ್ಕೊಳ್ಳಿ, = 180 ಡಿಗ್ರಿ ಆಯಿತು. ಇಷ್ಟು ಕ್ಲಿಯರ್? ಓಕೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ವಿ, 18 ಹಾಗೆ ಬರ್ಕೊಳ್ಳಿ, ಪ್ಲಸ್ y + y ಎಷ್ಟಾಗುತ್ತೆ? ದಟ್ ಈಸ್ 2y ಆಯಿತು, = 180 ಡಿಗ್ರಿ ಆಯಿತು. ಓಕೆ, ನೆಕ್ಸ್ಟ್ ಏನು ಮಾಡ್ತಾ ಇದ್ವಿ, 2y ಹಾಗೆ ಬರ್ಕೊಳ್ಳಿ, ಈ 180 ಡಿಗ್ರಿ ಅಲ್ಲೇ ಇಟ್ಕೊಳ್ಳಿ. ಈ 18 ಇದೆಯಲ್ಲ ನಾ ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ, ಅವಾಗ ಏನಾಯಿತು? -18 ಆಯಿತು. ನೆಕ್ಸ್ಟ್ ಏನು ಮಾಡ್ತೀವಿ, 2y = 180 - 18 ಎಷ್ಟಾಗುತ್ತೆ? ದಟ್ ಈಸ್ 162 ಆಯಿತು. ಓಕೆ, ನೆಕ್ಸ್ಟ್ y = 162 / 2 ಮಾಡ್ಕೊಳ್ಳಿ. ಆವಾಗ ನಮಗೆ ಸಿಕ್ತು y = ನೋಡಿ 2 8s 2 1s. ನಮಗೆ ಈಗ y ವ್ಯಾಲ್ಯೂ ಸಿಕ್ತು ಎಷ್ಟು? 81. ಓಕೆ, ಈ y = ಇದನ್ನು ನಾವು ಯಾವುದಕ್ಕೆ ಈಕ್ವೇಶನ್ 3ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆವಾಗ ನಮಗೆ x ಸಿಗುತ್ತೆ. ಓಕೆ, ಸೊ ದೆನ್ ಪುಟ್ y = 81 ಇನ್ ಈಕ್ವೇಶನ್ 3. ಸೊ ಈಕ್ವೇಶನ್ 3 ಯಾವುದು? ಇಲ್ಲಿದೆಯಲ್ಲ, ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ. x = 18 ಓಕೆ ಪ್ಲಸ್ y. ನೆಕ್ಸ್ಟ್ ಏನು ಮಾಡ್ತೀವಿ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಈಗ 18 ಪ್ಲಸ್ y ಅಂತಂದರೆ ಎಷ್ಟು? 81. ಅವಾಗ ಏನಾಯಿತು, ಇವೆರಡನ್ನೇ ಆ್ಯಡ್ ಮಾಡ್ಕೊಳ್ಳಿ. 18 + 81 81 ಎಷ್ಟಾಗುತ್ತೆ? 9. 81 9. ಸೊ ನಮಗೀಗ ಎಕ್ಸ್ ವ್ಯಾಲ್ಯೂ ಸಹ ಸಿಕ್ತು. ಓಕೆ, ಸೊ ಈಗ ನಾವೇನಂತ ಕರಿಬೋದು, ನಾವು ಅವ್ರೇನು ಹೇಳ್ತಾ ಇದ್ದಾರೆ, ಫೈಂಡ್ ದೆಮ್. ಸೊ ಅವೆರಡು ಆ್ಯಂಗಲ್ಸ್ನ ಕಂಡಿಡಿ. ಹಾಗಾದರೆ 2 ಆ್ಯಂಗಲ್ಸ್ ಆರ್ ಯಾವುದ್ಯಾವುದು? ಒಂದು 81 ಡಿಗ್ರಿ, ಇನ್ನೊಂದು 99 ಡಿಗ್ರಿ. ಇದೇ ಈ ಕ್ವಶನ್ಸ್ಗೆ ಆನ್ಸರ್. ಓಕೆ, question number 3. Form the pair of linear equation for the following problems and find their solution by substitution methods. So ಇಲ್ಲಿ ಈ ಸಿಂಪಲ್. ಸೊ ಅವರು ಒಂದು ಸೆಂಟೆನ್ಸ್ ಅಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ. ಓಕೆ, ಅದನ್ನ ಯೂಸ್ ಮಾಡ್ಕೊಂಡು ಇನ್ ಟರ್ಮ್ಸ್ ಆಫ್ ಈಕ್ವೇಶನ್ ಕನ್ವರ್ಟ್ ಮಾಡಿ ಸೊ ಅಲ್ಲಿ ನಾವು ಸೊಲ್ಯೂಷನ್ನ ಕಂಡುಹಿಡಿಬೇಕು. ಓಕೆ, ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಫಸ್ಟ್ ಕ್ವಶನ್ ನೀಟಾಗಿ ಓದ್ಕೊಳ್ಳಿ. ನೋಡಿ, ದ ಕೋಚ್ ಆಫ್ ದ ಕ್ರಿಕೆಟ್ ಟೀಮ್ buys 7 bats and 6 balls for rupees 3,800. So she buys 3 bats and 5 balls for rupees 1,750 ಗೆ ಇದು ಮಾಡ್ಕೊಳ್ತಾ ಇದ್ದಾರೆ. ಅಂತಂದ್ರೆ ಅವ್ರು ನೆಕ್ಸ್ಟ್ ಏನು ಮಾಡ್ತಾರೆ, ಅದಾದ್ಮೇಲೆ 3 ಬ್ಯಾಟ್ಸ್ ಮತ್ತೆ 5 ಬಾಲ್ಸ್ ಎಷ್ಟು ರುಪೀಸ್ಗೆ? rupees 1,750 ಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾವು ಕಾಸ್ಟ್ ಆಫ್ ಈಚ್ ಬ್ಯಾಟ್ ಮತ್ತೆ ಈಚ್ ಬಾಲ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಹಂಗಾರೆ ನೋಡಿ, ಫಸ್ಟ್ ನಾವೇನು ಮಾಡ್ಕೊಳ್ಳೋಣ ಅಂತಂದ್ರೆ ಫಸ್ಟ್ನೇ ಸ್ಟೆಪ್ ನೋಡ್ಕೊಳ್ಳಿ. ಈಗ ನಾವೇನು ಮಾಡಬೇಕು, ಕಾಸ್ಟ್ ಆಫ್ ಬ್ಯಾಟು ಮತ್ತು ಕಾಸ್ಟ್ ಆಫ್ ಬಾಲ್ನ ಕಂಡುಹಿಡಿಬೇಕು. ಸೊ ಇದನ್ನು ನಾವೇನಂದ್ರೆ ಲೆಟ್ ಅಂತ ಕನ್ಸಿಡರ್ ಮಾಡೋಣ, ಯಾಕಂದ್ರೆ ಅವನ್ನೇ ಕಂಡುಹಿಡಿಬೇಕಲ್ಲ. ಸೊ ಅದರಿಂದ ಲೆಟ್ ಕಾಸ್ಟ್ ಆಫ್ ಬ್ಯಾಟ್ ಓಕೆ ಏನಂತ ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಯಾವುದು? ಬಾಲ್. ಓಕೆ, ಬಾಲ್. ನೆಕ್ಸ್ಟ್ ನೋಡಿ, ಲೆಟ್ ದ ಕಾಸ್ಟ್ ಆಫ್ ಎ ಬಾಲ್. ಓಕೆ, ಅದನ್ನು ನಾವೇನು ತಗೊಳ್ಳೋಣ, ವೈ ಅಂತ ತಗೊಳ್ಳಿ. ಎಷ್ಟು ಕ್ಲಿಯರ್? ಸ್ಟೆಪ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ನೋಡ್ಕೊಳ್ಳಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ನೋಡಿ, ಕೋಚ್ ಆಫ್ ಎ ಕ್ರಿಕೆಟ್ ಟೀಮ್ಸ್ ಬೈ 7 ಬ್ಯಾಟ್ಸ್ ಆ್ಯಂಡ್ 6 ಬಾಲ್ಸ್ ಫಾರ್ rupees 3,800 ಅಂತ ಹೇಳ್ತಾ ಇದ್ದಾರೆ. ಓಕೆ, ಕ್ರಿಕೆಟ್ ಕೋಚ್ ಏನು ಮಾಡ್ತಾರೆ, 7 ಬ್ಯಾಟ್ಸ್ ಮತ್ತು 6 ಬಾಲ್ಸ್ ಇವೆರಡೂ ಸೇರಿ ಎಷ್ಟು 3,800ಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಹಂಗಾರೆ ನಾವು ಏನು ಮಾಡಬೇಕು ನೋಡಿ, ಲೆಟ್ ಕಾಸ್ಟ್ ಆಫ್ 1 ಬ್ಯಾಟಿಗೆ ಎಕ್ಸ್ ಆದರೆ, ಓಕೆ ಹಂಗಾರೆ 6 ಬ್ಯಾಟಿಗೆ ಎಷ್ಟಾಗುತ್ತೆ, ಸಾರಿ 7 ಬ್ಯಾಟಿಗೆ, ಸೊ 7x ಆಗುತ್ತೆ. ಓಕೆ, ಸೊ ಅದನ್ನ ಇಲ್ಲಿ ಬರೀರಿ, 7x ಆಯಿತು. ಪ್ಲಸ್ ಅದೇ ರೀತಿ ಕಾಸ್ಟ್ ಆಫ್ 1 ಬಾಲಿಗೆ ವೈ ಆದಂದರೆ 6 ಬಾಲಿಗೆ ಎಷ್ಟು, 6
ವೈ ಆಯಿತು. ಸೊ ಇವೆರಡನ್ನು ಮತ್ತೆ ಬ್ಯಾಟು ಬಾಲ್ ಎರಡನ್ನೂ ಪರ್ಚೇಸ್ ಮಾಡಿದ್ರೆ ಒಟ್ಟಿಗೆ ಎಷ್ಟಿಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ? ದಟ್ ಈಸ್ 3800ಗೆ ಏನು ಮಾಡ್ತಾ ಇದ್ದಾರೆ? ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾವು ಏನಂತ ಕರೆಯೋಣ? ಈಕ್ವೇಶನ್ 1 ಅಂತ ಕರೀರಿ. ಇಷ್ಟು ಕ್ಲಿಯರ್? ಓಕೆ. ನೆಕ್ಸ್ಟ್ ಏನು ಮಾಡೋಣ? ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ನೋಡಿ. ಲೇಟರ್ ಶಿ ಬೈಸ್ 3 bats and 5 balls for ₹1750. ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ? 3 bats ಮತ್ತು 5 balsನ ₹1750ಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಓಕೆ, ಹಂಗಾರೆ ಒಂದು ಬ್ಯಾಟಿಗೆ ಎಕ್ಸ್ ರುಪೀಸ್ ಆತಂತಂದ್ರೆ 3 ಬ್ಯಾಟ್ಸ್ಗೆ ಎಷ್ಟು? 3x ಆಯ್ತು. ಅದೇ ರೀತಿ ಒಂದು ಬಾಲಿಗೆ y ರುಪೀಸ್ ಆದರೆ 5 ಬಾಲಿಗೆ ಎಷ್ಟು? 5y. ಸೊ ಇವೆರಡನ್ನೂ ಪರ್ಚೇಸ್ ಮಾಡೋಕ್ಕೆ ಎಷ್ಟು ರುಪೀಸ್ ಖರ್ಚು ಇದು ಮಾಡ್ತಾ ಇದ್ದಾರೆ? ದಟ್ ಈಸ್ 1000 is equal to 1750 rupees. ಇಷ್ಟು ಕ್ಲಿಯರ್? ಇದನ್ನು ನಾವು ಏನಂತ ಕರೆಯೋಣ? ಈಕ್ವೇಶನ್ 2 ಅಂತ ಕರೀರಿ. ಓಕೆ, ಇಷ್ಟು ಕ್ಲಿಯರ್? ಸೊ ಅದನ್ನೇ ಇಲ್ಲಿ ಬರೆದಿದೆ. ಶಿ ಬೈಸ್ 3 bats and 5 balls. ಅದೆಷ್ಟು? 1750 rupeesಗೆ ಪರ್ಚೇಸ್ ಮಾಡಿದ್ದಾರೆ. ಓಕೆ, ಸೊ ಇದು ಈಕ್ವೇಶನ್ 1, ಇದು ಈಕ್ವೇಶನ್ 2. ನೋಡಿ ಈ ಸೆಂಟೆನ್ಸ್ ಇದೆಯಲ್ಲ, ಇದನ್ನ ಇಲ್ಲಿ ಬರ್ಕೊಳ್ಳಿ. ಸೊ ಈ ಸೆಂಟೆನ್ಸ್ದು ಈ ಈಕ್ವೇಶನ್ ಇಲ್ಲಿದೆ. ಓಕೆ, ಇಷ್ಟು ಆದಮೇಲೆ ನೆಕ್ಸ್ಟ್ ಏನು ಮಾಡಿ? ನಮ್ಗೆ ಎರಡು ಈಕ್ವೇಶನ್ ಸಿಕ್ಕಿದೆ, ಈಕ್ವೇಶನ್ 1, ಈಕ್ವೇಶನ್ 2. ಸೊ ಈಗ ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ ಎರಡು ಈಕ್ವೇಶನ್ ಬರ್ಕೊಂಡಾಯ್ತಲ್ವಾ? ಸೊ ಇದನ್ನ ಫಸ್ಟ್ನೇ ಈಕ್ವೇಶನ್ ಇಲ್ಲೇನು ಬಂದಿದೆ, ಇದು ನಾವು ಈಕ್ವೇಶನ್ 1 ಅಂತ ಕರೀರಿ. ಎರಡನೇ ಈಕ್ವೇಶನ್ ಏನಿದೆ, ಇದು ಸೆಕೆಂಡ್ ಈಕ್ವೇಶನ್ ಅಂತ ಕರೆದಾಯ್ತು. ಓಕೆ, ಇಷ್ಟು ಕ್ಲಿಯರ್? ಓಕೆ, ಈಗ ಏನು ಮಾಡೋಣ? ನಾವಿಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋದ್ರಿಂದ ನಾವೇನು ಮಾಡೋಣ? ಯಾವ್ದಾದ್ರು ಒಂದು ಈಕ್ವೇಶನ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಫಸ್ಟ್ನೇ ಈಕ್ವೇಶನ್ನೇ ತಗೊಳ್ಳೋಣ. 7x + 6y = 3800. ಇಲ್ಲಿ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತೀವಿ. ಏನು? ಫಸ್ಟ್ ಎಕ್ಸ್ ಉಳಿದಿದ್ದೆಲ್ಲವೂ ಆ ಕಡೆ ಶಿಫ್ಟ್ ಮಾಡಿ. ಓಕೆ, ಇನ್ನೇ 6y ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ? -6y ಆಯಿತು. ನೆಕ್ಸ್ಟ್ ಇಲ್ಲಿದೆ 7 ಇದೆಯಲ್ಲ, ಈ 7ನ ನಾನು ಈ ಕಡೆ ತಗೊಳ್ತಾ ಇದ್ದೀನಿ. ಇಷ್ಟು ಕ್ಲಿಯರ್? ಓಕೆ, ಈಗ ಎಕ್ಸ್ ಮಾತ್ರ. ಈಗ ನಾನು ಮಾಡ್ತೀನಿ, ಈ ಎಕ್ಸ್ ವ್ಯಾಲ್ಯೂನ ನಾನು ಏನು ಮಾಡ್ತಾ ಇದ್ದೀನಿ? ಯಾವುದು? ಈಕ್ವೇಶನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇದನ್ನು ನಾವು ಬೇಕಾದ್ರೆ ಈಕ್ವೇಶನ್ 3 ಅಂತ ತಗೊಳ್ಳಿ, ಕರೀರಿ. ಓಕೆ, ಓಕೆ, ಈಗ ನಾನು ಎಕ್ಸ್ ವ್ಯಾಲ್ಯೂನ ಏನು ಮಾಡ್ತಾ ಇದ್ದೀನಿ? ಈಕ್ವೇಶನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಪುಟ್ x = 3800 - 6y / 7 ಇನ್ ಈಕ್ವೇಶನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ, ಹಾಗ ನಾವೇನು ಮಾಡಬೇಕು? ಈಕ್ವೇಶನ್ 2ನ ಫಸ್ಟ್ ಬರ್ಕೊಂಡಾಯ್ತಲ್ಲ. ಸೊ ಈಗ ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಈ ಎಕ್ಸ್ ಜಾಗದಲ್ಲಿ ಏನು ಮಾಡ್ತೀನಿ? ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕೀಗ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ ಈ ಎಕ್ಸ್ ಜಾಗದಲ್ಲಿ. ಇನ್ನು ಉಳಿದಿದೆಲ್ಲ ಹಾಗೆ ಬರ್ಕೊಳ್ಳಿ. ಸೊ ಅದನ್ನ ಇಲ್ಲಿ ಬರಿತಾ ಇದ್ದೀನಿ. 3800 - 6y / 7. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ತಾ ಇದ್ವಿ? ಈ 3 ಇದ್ರ ಜೊತೆ ಏನಾಗಬೇಕು? ಮಲ್ಟಿಪ್ಲೈ ಆಗಬೇಕು. ನೋಡಿ, 3 × 3800 ಎಷ್ಟಾಗುತ್ತೆ? ಅದು 11400 ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ -6 × 3 6 × 3 18. ಸೊ ದಟ್ ಈಸ್ 18y ಆಯಿತು. ಇಷ್ಟು ಕ್ಲಿಯರ್? ಸೊ ಡಿವೈಡೆಡ್ ಬೈ ಇಲ್ಲೇನಿದೆ? 7 ಇದೆ, ಅದನ್ನು ಬರ್ಕೊಳ್ಳಿ. ಇನ್ನು ನೆಕ್ಸ್ಟ್ ಉಳಿದಿದ್ದು +5 1750 ಹಾಗೆ ಬರ್ಕೊಳ್ಳಿ. ಇಷ್ಟು ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಈಗ 7 ಇದೆ, ಇಲ್ಲಿ ಏನಿಲ್ಲ. ಸೊ LCM ಕಂಪ್ಲೀಟ್ LCMನ 7 ತಗೊಬೇಡಿ. ಓಕೆ, ಅದನ್ನ ಇಲ್ಲಿ ಬರಿತಾ ಇದ್ದೀನಿ. LCMಗೆ ಕಂಪ್ಲೀಟ್ 7. ಸೊ ಇದು ಏನಿಲ್ಲ, ಇದು ಹಾಗೆ ಬರ್ತದೆ. ಓಕೆ, 11400 - 18y. ಓಕೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಲ್ಲೇನಿಲ್ಲ, 1 7 ಡಿವೈಡ್ ಮಾಡಿ 7 ಬರುತ್ತೆ. 7 × 5 7 5 35. ಸೊ ದಟ್ ಈಸ್ 35y. ಓಕೆ, ಇಸ್ ಈಕ್ವಲ್ ಟು ದಟ್ ಈಸ್ ಏನಾಯಿತು? 1750. ನೆಕ್ಸ್ಟ್ ಏನು ಮಾಡಿ? ನೆಕ್ಸ್ಟ್ ಸ್ಟೆಪ್ ಈ 7ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ. ಓಕೆ, ಸ್ಟೆಪ್. ಓಕೆ, ಆವಾಗ ಏನಾಗುತ್ತೆ? ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈಗ ಓಕೆ, ಇಷ್ಟು ಕ್ಲಿಯರ್ ಆಯ್ತಲ್ವಾ? ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ, ಸ್ಟೆಪ್ ಆಗಿ ನೋಡ್ಕೊಳ್ತಾ ಹೋಗಿ. ನೋಡಿ, -18y + 35. ಸೊ 35 18 ಕಳೀರಿ. ಸೊ ಆವಾಗ ಏನಾಗುತ್ತೆ? ದಟ್ ಈಸ್ 17y ಆಯಿತು. ಇಸ್ ಈಕ್ವಲ್ ಟು ಓಕೆ, ಇದು ನೋಡಿ 1750 × 7 ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ? ದಟ್ ಈಸ್ ನೋಡಿ 12250 ಬರುತ್ತೆ. ಮೈನಸ್ ಈ 11400 ಅದನ್ನು ಈ ಕಡೆ ತಗೊಳ್ತೇನೆ, ಆಗ ಮೈನಸ್ ಆಗುತ್ತೆ. ಅದನ್ನು ಇಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ. ಇಷ್ಟು ಕ್ಲಿಯರ್? ಓಕೆ, ನಮಗೆ ಈಗ ಬೇಕಾಗಿರೋದು y ವ್ಯಾಲ್ಯೂ ಮಾತ್ರ. ಸೊ ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ? 850 ಬರುತ್ತೆ. ಡಿವೈಡೆಡ್ ಬೈ ಈ 17ನ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತೇವೆ. ಇಷ್ಟು ಕ್ಲಿಯರ್?
ಸೊ ಈ 17 815 ನಾವು ಡಿವೈಡ್ ಮಾಡ್ಕೊಳ್ಳಿ. ಸೊ ನಮ್ಗೆ ಎಷ್ಟು ಬರುತ್ತೆ ಆಗ y is equal to 50 ಬರುತ್ತೆ. ಸೊ ನಮ್ಗೀಗ ಏನ್ ಸಿಕ್ತೋ y ವ್ಯಾಲ್ಯೂ ಸಿಕ್ತು. ಈ y ವ್ಯಾಲ್ಯೂನ ಪುಟ್ y is equal to 50 ಇನ್ ಈಕ್ವೇಶನ್ 3 ಇದಕ್ಕೆ ಏನ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ, ಯಾಕಂದ್ರೆ ಇದು ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಈಕ್ವೇಶನ್ 3ಗೆ ಫಸ್ಟ್ ಏನ್ ಮಾಡೋಣ, ಈಕ್ವೇಶನ್ 3ನ ಬರ್ಕೊಳ್ಳಿ. ಇಲ್ಲೇನಿದೆಯಲ್ಲ ಈಕ್ವೇಶನ್ 3 ಅದನ್ನ ಇಲ್ಲಿ ಬರ್ಕೊಂಡಾಯ್ತು. ಈ ಈಕ್ವೇಶನ್ಸ್ಗೆ ನಾವೇನ್ ಮಾಡ್ತೀವಿ, y ಎಲ್ಲಿದೆ ಅಲ್ಲಿಗೆ 50ನ ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ 3800 ಮೈನಸ್ 6. ಓಕೆ, y ಅಂತಂದ್ರೆ ಏನು 50. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 50 ಡಿವೈಡೆಡ್ ಬೈ 7 ಇದೆ. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡಿ 3800 ಮೈನಸ್ 6 ಇಂಟು 5 6 ಇಲ್ಲಿ 30 ಅಂದರೆ 300 ಡಿವೈಡೆಡ್ ಬೈ 7. ಇಷ್ಟು ಕ್ಲಿಯರ್? ನೆಕ್ಸ್ಟ್ ನೋಡಿ 3800 ಮೈನಸ್ 300 ಮಾಡಿದ್ರೆ ಎಷ್ಟು, 3500 ಆಗುತ್ತೆ ಡಿವೈಡೆಡ್ ಬೈ 7. ಓಕೆ, ಸೊ ಈಗ 3000 ನೋಡಿ ಇಲ್ಲೇನಾಗುತ್ತೆ, ಸೊ ನೋಡಿ ಡಿವೈಡ್ ಮಾಡ್ಕೊಳ್ಳಿ. 7 ಇಲ್ಲಿ 35. ಸೊ ಓಕೆ, ಸೊ ಹಾಗೆ ಇನ್ನೆರಡು 00. ಸೊ ಯಾವ್ದಿದು ಎಕ್ಸ್, ಹಂಗಾರೆ ಎಷ್ಟು ಬರುತ್ತೆ, ಎಕ್ಸ್ ಈಕ್ವಲ್ ಟು 7 ಇಲ್ಲಿ 500 ಬರುತ್ತೆ, ಇನ್ನೆರಡು D0. ಅದೇ ರೀತಿ y ವ್ಯಾಲ್ಯೂ ಎಷ್ಟಿದೆ, ದಟ್ ಈಸ್ ಎಷ್ಟು ಬಂದಿದೆ 50. ಓಕೆ, ಇದನ್ನ ನಾವು ಏನು ಅವ್ರು ಕೇಳಿರೋದು ಕಾಸ್ಟ್ ಆಫ್ ಬ್ಯಾಟ್ ಎಕ್ಸ್ ಅಂತ ಎಷ್ಟು ಅಂದ್ರೆ ದಟ್ ಈಸ್ 500 ಇದೆ. ಅದೇ ರೀತಿ ಕಾಸ್ಟ್ ಆಫ್ ಬಾಲ್ ನಾವು y ಅಂತ ತಗೊಂಡಿದೀವಿ, ಎಷ್ಟು 50 rupees. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 3 4th ಸಬ್ ಕ್ವಶನ್ಸ್ ನೋಡ್ಕೊಳ್ಳಿ. ಸೊ ಇಲ್ಲೂ ಅಷ್ಟೇ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಸೊ ಪ್ಯಾರಾಗ್ರಾಫ್ ಅಲ್ಲಿ. ಸೊ ಇದನ್ನು ನಾವು ಇನ್ ಟರ್ಮ್ಸ್ ಆಫ್ ಈಕ್ವೇಶನ್ ಆಗಿ ಕನ್ವರ್ಟ್ ಮಾಡಿ, ಸೊ ಅಲ್ಲಿ ನಾವು ಸೊಲ್ಯೂಷನ್ ಕಂಡುಹಿಡಿಯಬೇಕು. ಯಾವ ಮೆಥಡ್ ಅಲ್ಲಿ, ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ಸೊ ಫಸ್ಟ್ ಕ್ವಶನ್ಸ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ದ ಟ್ಯಾಕ್ಸಿ ಚಾರ್ಜಸ್ ಇನ್ ದಿ ಸಿಟಿ ಕನ್ಸಿಸ್ಟ್ ಆಫ್ ಎ ಫಿಕ್ಸ್ಡ್ ಚಾರ್ಜ್ ಟುಗೆದರ್ ವಿತ್ ದ ಚಾರ್ಜ್ ಆಫ್ ಫಾರ್ ದ ಡಿಸ್ಟೆನ್ಸ್ ಕವರ್ಡ್. ಓಕೆ, ಫಾರ್ ಎ ಡಿಸ್ಟೆನ್ಸ್ 10 km ದ ಚಾರ್ಜ್ ಪೇಯ್ಡ್ ಈಸ್ rupees 105. Okay, and for journey 15 kilometers the charge paid is rupees 155 rupees. What are the fixed charges and the charge per kilometer? How much does a person have to pay for traveling a distance of 25 kilometers? So either questions. First questions neat artha ಮಾಡ್ಕೊಳ್ಳಿ. Taxi charges. Okay, taxi charges charge ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಒಂದು ಫಿಕ್ಸ್ಡ್ ಚಾರ್ಜ್ ಇನ್ಕ್ಲೂಡ್ ಇರುತ್ತೆ, ಪ್ಲಸ್ 1 ಕಿಲೋಮೀಟರ್ ಇಷ್ಟು ಚಾರ್ಜ್ ಅಂತ ಇರುತ್ತೆ. ಓಕೆ, ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಫ್ರಮ್ ಡಿಸ್ಟೆನ್ಸ್ ಒಂದು 10 ಕಿಲೋಮೀಟರ್. ಸೊ ಎಷ್ಟು ಚಾರ್ಜ್ ಆಗಿದೆ 105. ಅದೇ ರೀತಿ ಫ್ರಮ್ 15 ಕಿಲೋಮೀಟರ್ಗೆ ಎಷ್ಟು 155 rupees. ಹಾಗೆ ನಾವೇನು ಕಂಡುಹಿಡಿಬೇಕು, 15 ಫಿಕ್ಸ್ಡ್ ಚಾರ್ಜ್ ಮತ್ತೆ ಚಾರ್ಜ್ ಪರ್ ಕಿಲೋಮೀಟರ್ನ ಕಂಡುಹಿಡಿಬೇಕು, ಇವೆರಡನ್ನ ಕಂಡುಹಿಡಿಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ತಾನೆ, ಲೆಟ್ ಯಾವ್ದನ್ನ ಕಂಡುಹಿಡಿಬೇಕು ಅದನ್ನ ಲೆಟ್ ತಗೊಳ್ಳೋಣ. ಓಕೆ, ಲೆಟ್ ಫಿಕ್ಸ್ಡ್ ಚಾರ್ಜ್. ಓಕೆ, ಅದನ್ನ ನಾವೇನು ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ರೀತಿ ಚಾರ್ಜ್ ಪರ್ ಕಿಲೋಮೀಟರ್ ಅದನ್ನ ನಾವೇನು ತಗೊಳ್ಳೋಣ, ವೈ ಅಂತ ತಗೊಳ್ಳೋಣ. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಾರ್ ಎ ಡಿಸ್ಟೆನ್ಸ್, ಓಕೆ 10 ಕಿಲೋಮೀಟರ್ ಚಾರ್ಜ್ ಎಷ್ಟಾಗ್ತಿದೆ 105 rupees. ಇಲ್ಲಿ ನಾವು ಯಾವುದೋ ಒಂದು ಟ್ಯಾಕ್ಸಿ ಇದ್ ಮಾಡ್ಬೇಕಾದ್ರೆ ಫಸ್ಟ್ ಯಾವುದೇ ಟ್ಯಾಕ್ಸಿ ಒಂದು ಫಿಕ್ಸ್ಡ್ ಚಾರ್ಜ್, ನೀವು ಜಸ್ಟ್ ಹತ್ತಿದ್ರು ಒಂದು ಫಿಕ್ಸ್ಡ್ ಚಾರ್ಜ್ ಇರುತ್ತೆ. ನೆಕ್ಸ್ಟ್ ಅದ್ರ ಮೇಲೆ ಒಂದೊಂದು ಕಿಲೋಮೀಟರ್ಗೆ ಇಷ್ಟು ಅಂತ ಚಾರ್ಜ್ ಆಗುತ್ತೆ. ಸೊ ಅದರಿಂದ ಎರಡು ಚಾರ್ಜ್ ಇರುತ್ತೆ. ಸೊ ಅದ್ರ ಇಲ್ಲೇನ್ ಮಾಡ್ಬೇಕು, ಒಂದು ಫಿಕ್ಸ್ಡ್ ಚಾರ್ಜ್ ಮತ್ತೆ ಚಾರ್ಜ್ ಪರ್ ಕಿಲೋಮೀಟರ್ ಎರಡನ್ನು ಸೇರಿಸಿ ಬರಿಬೇಕು. ಓಕೆ, ಫಸ್ಟ್ ನೋಡಿ, ಫಾರ್ ಡಿಸ್ಟೆನ್ಸ್ 10 ಕಿಲೋಮೀಟರ್ಗೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ, ಸೊ 105. ಓಕೆ, ಹಂಗ ನಾವಿಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಫಿಕ್ಸ್ಡ್ ಚಾರ್ಜ್ ಬರೀರಿ. ಓಕೆ, ಪ್ರತಿ ಇದಕ್ಕೂ. ಸೊ ಆಯ್ತು, ಪ್ಲಸ್ ಎಷ್ಟು ಕಿಲೋಮೀಟರ್ಗೆ ನೋಡಿ 10 ಕಿಲೋಮೀಟರ್. ಸೊ ಇದು 10 ಕಿಲೋಮೀಟರ್ ಪರ್ ಚಾರ್ಜ್ ಎಷ್ಟು ಅಂತ ನಾವು ಅಸ್ಯೂಮ್ ಮಾಡ್ಕೊಂಡಿದೀವಿ, ವೈ ಅಂತ ತಗೊಂಡಿದೀವಿ. ಸೊ ಇವೆರಡನ್ನು ಸೇರಿ ಎಷ್ಟು ಪೇ ಮಾಡಿದ್ದಾರೆ, ದಟ್ ಈಸ್ 105. ಇದನ್ನು ನಾವೇನಂತ ಕರೆಯೋಣ, ಈಕ್ವೇಶನ್ 1 ಅಂತ ಕರೀರಿ. ಕ್ಲಿಯರ್? ಓಕೆ, ಅದೇ ರೀತಿ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಫಾರ್ ಎ ಜರ್ನಿ 15 ಕಿಲೋಮೀಟರ್ ದ ಚಾರ್ಜ್ ಪೇಯ್ಡ್ 155 ಅದನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ಅಷ್ಟೇ, ಫಸ್ಟ್ ಫಿಕ್ಸ್ಡ್ ಚಾರ್ಜ್ ಬರೀಬೇಕು. ನೆಕ್ಸ್ಟ್ ಪ್ಲಸ್ ಎಷ್ಟು ಕಿಲೋಮೀಟರ್ 15. ಸೊ ಈಚ್ ಕಿಲೋಮೀಟರ್ನ ಎಷ್ಟು ಅಂತ ತಗೊಂಡು ಅಸಂಪ್ಷನ್ ಮಾಡ್ಕೊಂಡು ವೈ ಅಂತ ತಗೊಂಡಿದ್ದೀವಿ. ಸೊ ಎರಡು ಚಾರ್ಜ್ ಸೇರಿದೆ ಎಷ್ಟು ಪೇ ಮಾಡಿದ್ದಾರೆ, ದಟ್ ಈಸ್ 155 rupees ಪೇ ಮಾಡಿದ್ದಾರೆ. ಓಕೆ, ಈ ಈಕ್ವೇಶನ್ ನಾವೇನಂತ ತಗೊಂಡ ಸೆಕೆಂಡ್ ಈಕ್ವೇಶನ್ ಅಂತ ಕರೀರಿ.
ಇಷ್ಟು ಕ್ಲಿಯರ್? ಓಕೆ, ಈಗ ನಾವೇನು ಮಾಡೋಣ, ಎರಡು ಈಕ್ವೇಷನ್ ನಾವು ಇಲ್ಲಿ ಬರ್ಕೊಳ್ಳೋಣ. ಓಕೆ, ಸ್ಟೆಪ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ಫಸ್ಟ್ನೇ ಈಕ್ವೇಷನ್ ಅಂತ ಕರೀರಿ. ನೆಕ್ಸ್ಟ್ ಇದನ್ನ ಸೆಕೆಂಡ್ನೇ ಈಕ್ವೇಷನ್ಸ್. ಇಷ್ಟು ಕ್ಲಿಯರ್? ಓಕೆ, ಈಗ ನಾವು ಏನು ಮಾಡಬೇಕು, ಇದನ್ನ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ನಾವು ಸಾಲ್ವ್ ಮಾಡಬೇಕು. ಈಗ ಏನು ಮಾಡೋಣ, ಫ್ರಮ್ ಈಕ್ವೇಷನ್ 1 ಈ ಈಕ್ವೇಷನ್ ತಗೊಳ್ತಾ ಇದ್ದೀನಿ. ಓಕೆ, x + 10y = 105 ಮಾಡಾಯ್ತಲ್ವಾ? ಸೊ ಇಲ್ಲಿ ನಾವು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ಯಾವ ರೀತಿ ಅಂದರೆ ಎಕ್ಸ್ ಅನ್ನ ಒಂದ್ ಕಡೆ ಇಟ್ಕೊಂಡು ಉಳಿದಿದ್ದೆಲ್ಲ ಶಿಫ್ಟ್ ಮಾಡ್ಕೊಳ್ತೀನಿ. ಓಕೆ, x = ಈ 10y ಇದೆಯಲ್ಲ ಅದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಆಗೇನಾಯ್ತು, ಮೈನಸ್ ಆಗುತ್ತೆ, ಪ್ಲಸ್ ಇದ್ದು ಮೈನಸ್ ಆಗುತ್ತೆ, 10y. ಇದನ್ನ ನಾವು ಏನಂತ ಕರೀನ, ಈಕ್ವೇಷನ್ 3 ಅಂತ ಕರೀರಿ. ಇಷ್ಟು ಕ್ಲಿಯರ್? ಓಕೆ, ಈಗ ಏನು ಮಾಡೋಣ, ಇದೇನಿದೆ ಎಕ್ಸ್ ವ್ಯಾಲ್ಯೂ ಇದನ್ನು ನಾವು ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, x = ಇದು ವ್ಯಾಲ್ಯೂನ ಈಕ್ವೇಷನ್ 2ಗೆ. ಸೊ ಈಕ್ವೇಷನ್ 2 ಯಾವುದು, ಇದನ್ನು ಈಕ್ವೇಷನ್ 2ನ ಇಲ್ಲಿ ಬರ್ಕೊಂಡು. ಓಕೆ, ಈಗ ಏನು ಮಾಡೋಣ, ಎಕ್ಸ್ ಇದೆಯಲ್ಲ ಇಷ್ಟು ನಾನು ಈ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ಎಕ್ಸ್ ಬದಲು ಇಲ್ಲೇನಿದೆ 105 - 10y ಅಂತ ಬರ್ಕೊಂಡಾಯ್ತು. ಇಷ್ಟು ಕ್ಲಿಯರ್? ಓಕೆ, ಇಲ್ಲಿ ನೋಡಿ -10y + 15y ಅವಾಗ ಏನಾಗುತ್ತೆ, 15ರಲ್ಲಿ 10 ಕಳೆದ್ರೆ ಎಷ್ಟಾಗುತ್ತೆ, 5y ಆಗುತ್ತೆ. ಓಕೆ, ದಟ್ ಈಸ್ 5y = ಇಲ್ಲಿ ನೋಡಿ 155 ಇಲ್ಲೇ ಇದೆ. ಸೊ ಇಲ್ಲಿ ನೋಡಿ 105 ಇದೆ, ಅದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಅವಾಗ ಏನಾಗುತ್ತೆ, ಮೈನಸ್ ಆಗುತ್ತೆ. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಏನು ಮಾಡ್ತೀರಾ, 5y = ಇದರಿಂದ ಇದನ್ನ ಮೈನಸ್ ಮಾಡಿ. ಸೊ ಎಷ್ಟು ಬರುತ್ತೆ, ದಟ್ ಈಸ್ 50 ಬರುತ್ತೆ. ಈಗ ನಮಗೆ y ಬೇಕು. ಸೊ ಅವಾಗ ಏನು ಮಾಡ್ತೀವಿ, 50 ಈ 5 ಇದೆಯಲ್ಲ ಅದನ್ನ ಕೆಳಗಡೆ ಹಾಕೊಳ್ತೀವಿ. ಸೊ ಹಾಗೇನಾಯ್ತು, y = 5 1s 5. ಸೊ y ಎಷ್ಟು ವ್ಯಾಲ್ಯೂ ಬಂತು, 10 ಬಂತು ನಿಮಗೆ. ಓಕೆ, ಸೊ ನೋಡಿ 10 ಬಂದಿದೆ. ಸೊ y = 10 ಬಂತು. ಈಗ y ವ್ಯಾಲ್ಯೂ ಸಿಕ್ತು. ಸೊ ಇದನ್ನು ನಾವು ಈ ವ್ಯಾಲ್ಯೂನ ನಾವೇನು ಮಾಡ್ತೀವಿ, ಈಕ್ವೇಷನ್ 3ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಪುಟ್ y = 10 ಇನ್ ಈಕ್ವೇಷನ್ 3. ಈಕ್ವೇಷನ್ 3 ಎಲ್ಲಿದೆ, ಇದನ್ನ ಇಲ್ಲಿ ಬರ್ಕೊಳ್ಳಿ. ಓಕೆ, ಇಲ್ಲಿ ನಾವೇನು ಮಾಡ್ತೀವಿ, y ಜಾಗದಲ್ಲಿ 10ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, 105 10 ಇಂಟು y ಏನಿದೆ 10 ಆಯಿತು. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ನೋಡಿ, 105 - 10 × 10 ಎಷ್ಟಾಗುತ್ತೆ, 100 ಆಯಿತು. ಈಗ 105 - 100 ಎಷ್ಟು ಬರುತ್ತೆ, ದಟ್ ಈಸ್ 5. ಸೊ ನಮ್ಗೆ ಈಗ ಎಷ್ಟು, ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 5 rupees. ಈಗ ಎಕ್ಸ್ ಅಂತ ಏನು ತೊಗೊಂಡಿದ್ದೀವಿ, ಫಿಕ್ಸ್ಡ್ ಚಾರ್ಜ್ 5 rupees ಇರುತ್ತೆ. ಓಕೆ, ನೆಕ್ಸ್ಟ್ ಚಾರ್ಜ್ ಪರ್ ಕಿಲೋಮೀಟರ್ ಎಷ್ಟು, ದಟ್ ಈಸ್ 10 rupees ಇರುತ್ತೆ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಏನೋ ಪರ್ಸನ್ ಹ್ಯಾವ್ ಟು ಪೇ ಟ್ರಾವೆಲಿಂಗ್ ಡಿಸ್ಟೆನ್ಸ್ 25 kilometers ಅಂತ ಹೇಳ್ತಾ ಇದ್ದಾರೆ. ಅಂದರೆ ಚಾರ್ಜ್ ಫಾರ್ 25 kilometers ಅವ್ರು ಎಷ್ಟಾಗುತ್ತೆ ಅಂತಂದರೆ, ನಾವು ಯಾವುದೇ ಮಾಡೋಕ್ಕೆ ಫಸ್ಟ್ ಫಿಕ್ಸ್ಡ್ ಚಾರ್ಜ್ ಬರಿಬೇಕು. ಓಕೆ, ಪ್ಲಸ್ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡಿದರೆ 25 kilometer, ಹಾಗೆ ಪರ್ ಕಿಲೋಮೀಟರ್ ಚಾರ್ಜ್ ಪರ್ ಕಿಲೋಮೀಟರ್ ನಾವು y ಅಂತ ತಗೊಂಡಿದ್ವಿ. ಸೊ ಈ ರೀತಿ ನಾವು ಬರ್ಕೊಳ್ಬೇಕು. ಸೊ ಫಿಕ್ಸ್ಡ್ ಚಾರ್ಜ್ ಎಷ್ಟು ಬಂದಿದೆ, ದಟ್ ಈಸ್ x = 5 ಇದೆ. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಪ್ಲಸ್ 25 kilometerಗೆ ಇಂಟು ಪರ್ ಕಿಲೋಮೀಟರ್ ಎಷ್ಟು y ಅಂತ ತಗೊಂಡಿದ್ದೀವಿ ಅಲ್ವಾ. ಸೊ y ಎಷ್ಟು ಬಂದಿದೆ, 10 ಬಂದಿದೆ. ಸೊ ಈಗ ಸಿಂಪ್ಲಿಫೈ ಮಾಡ್ಕೊಳ್ಳಿ. 5 ಓಕೆ ಪ್ಲಸ್ 25 ಇಂಟು 10 ದಟ್ ಈಸ್ 250 ಆಯಿತು. 250 ಪ್ಲಸ್ 5 ಎಷ್ಟಾಯಿತು, ದಟ್ ಈಸ್ 255 ಆಯಿತು. ಓಕೆ, ಸೊ ಇದು ಎಷ್ಟು, 25 kilometersಗೆ ಅದಾಯ್ತಲ್ಲ. ಹಂಗಾರೆ ಫಿಕ್ಸ್ಡ್ ಚಾರ್ಜ್ x = ಎಷ್ಟು, ದಟ್ ಈಸ್ 5 rupees 5. ಅದೇ ರೀತಿ ಚಾರ್ಜ್ ಪರ್ ಕಿಲೋಮೀಟರ್ y = ಎಷ್ಟು, ₹10. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 3. ಸೊ ನೋಡಿ ಇಲ್ಲಿ ಏನು ಅಂತಂದ್ರೆ, ಜಸ್ಟ್ ಅವ್ರೇನು ಕೇಳ್ತಾ ಇದ್ದಾರೆ ಈ ಕ್ವಶನ್ಸ್ ಅಲ್ಲಿ ಅಂತಂದ್ರೆ, ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಫಾರ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಅಂಡ್ ಫೈಂಡ್ ದೇರ್ ಸೊಲ್ಯೂಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಒಂದು ಕ್ವಶನ್ಸ್ ಕೊಟ್ಟಿದ್ದಾರೆ ಇನ್ ಟರ್ಮ್ಸ್ ಆಫ್ ಸೆಂಟೆನ್ಸ್ ಅಲ್ಲಿ. ಸೊ ಅದನ್ನ ಈಕ್ವೇಷನ್, ಲೀನಿಯರ್ ಈಕ್ವೇಷನ್ ಆಗಿ ಪೇರ್ ಬರೀಬೇಕು. ಓಕೆ, ನೆಕ್ಸ್ಟ್ ಬರ್ದಾದ್ಮೇಲೆ ಅದನ್ನ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ಲಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. 5th ಸಬ್ ಕ್ವಶನ್ಸ್ ನೋಡಿ, ಎ ಫ್ರಾಕ್ಷನ್ ಬಿಕಮ್ಸ್ 9/11 ಇಫ್ 2 is added both numerator and denominator. ಇದು ಒಂದು ಸೆಂಟೆನ್ಸ್. ಓಕೆ, ನೆಕ್ಸ್ಟ್ ಇನ್ನು ನೋಡಿ, 3 is added to both numerator and denominator, it becomes 5/6. ದೆನ್ ಫೈಂಡ್ ದ ಫ್ರಾಕ್ಷನ್. ಇದು ಕ್ವಶನ್ಸ್ ನೋಡಿ. ಸೆಂಟೆನ್ಸ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರು ಏನು ಹೇಳ್ತಾ ಇದ್ದಾರೆ, ಒಂದು ಫ್ರಾಕ್ಷನ್ 9/11 ಬರ್ತಾ ಇದೆ. ಯಾವ ರೀತಿ, 2ನ ನ್ಯೂಮರೇಟರ್ ಮತ್ತು ಡಿನೋಮಿನೇಟರ್ ಎರಡು ಕಡೆನೂ ಆ್ಯಡ್ ಮಾಡಿದಾಗ ನಮ್ಗೆ ಎಷ್ಟು ಬರ್ತಾ ಇದೆ, 9/11.
ಸೊ ಅದರಿಂದ ನಾವೇನು ಮಾಡೋಣ, ಫಸ್ಟ್ ಇಲ್ಲಿ ನಾವೇನು ಮಾಡಬೇಕು, ಆ ಫ್ರಾಕ್ಷನ್ ಕಂಡುಹಿಡಬೇಕು. ಸೊ ಯಾವುದು ನ್ಯೂಮರೇಟರ್ ಮತ್ತೆ ಡಿನೋಮಿನೇಟರ್. ಸೊ ಫಸ್ಟ್ ನಾವೇನು ಮಾಡೋಣ, ಅಸಂಪ್ಷನ್ ಮಾಡ್ಕೊಳ್ಳೋಣ. ಲೆಟ್ ನ್ಯೂಮರೇಟರ್ ನಾವು ಏನಂತ ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳಿ. ಓಕೆ, ಅದನ್ನ ಫ್ರಾಕ್ಷನ್ ಅಂದ್ರೆ ಏನು, ನ್ಯೂಮರೇಟರ್ ಡಿನೋಮಿನೇಟರ್ ಬರುತ್ತಲ್ಲ ಅದಕ್ಕೋಸ್ಕರ. ಅದೇ ರೀತಿ ಡಿನೋಮಿನೇಟರ್ ನಾವೇನಂತ ತಗೊಳ್ಳೋಣ, ವೈ ಅಂತ ತಗೊಳ್ಳಿ. ಇಷ್ಟು ಕ್ಲಿಯರ್? ಓಕೆ, ಫಸ್ಟ್ನೇ ಸೆಂಟೆನ್ಸ್ ಇಲ್ಲಿ ಬರ್ದ್ಬಿಡಿ. ಫ್ರಾಕ್ಷನ್ ಏನಿದೆ ಈ ರೀತಿ ಇದೆ, 9/11 ಇಟ್ 2 is added to both numerator and denominator. ಓಕೆ, ಹಂಗಾರೆ ನಾವು ಏನು ಮಾಡಬೇಕು, ಸೊ ಯಾವ ರೀತಿ ಅಂದರೆ ಫಸ್ಟ್ ಅವ್ರು ಹೇಳ್ತಾ ಇದ್ದಾರೆ 9/11 ಬರ್ತಾ ಇದೆ. ಯಾವ ರೀತಿ, 2ನ ನ್ಯೂಮರೇಟರ್ ಮತ್ತೆ ಡಿನೋಮಿನೇಟರ್ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಅಂದರೆ ಇಲ್ಲಿ ನಾವು ನ್ಯೂಮರೇಟರ್ ಏನು ತೊಗೊಂಡಿದ್ದೀವಿ, ಎಕ್ಸ್. ಓಕೆ, ಡಿನೋಮಿನೇಟರ್ಲಿ ವೈ. ಅವ್ರೇನು ಹೇಳ್ತಾರೆ, 2 is added to both numerator and denominator. ಸೊ 2ನ ನ್ಯೂಮರೇಟರ್ಗೂ ಆ್ಯಡ್ ಮಾಡ್ತಾ ಇದ್ದಾರೆ 2ನ, ಅದೇ ರೀತಿ ಡಿನೋಮಿನೇಟರ್ಗೂ ಸಹ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಆ್ಯಡ್ ಮಾಡೋದ್ರಿಂದ ಎಷ್ಟು ಫ್ರಾಕ್ಷನ್ ಬರ್ತಾ ಇದೆ, ಇಟ್ ಬಿಕಮ್ಸ್ 9/11 ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಇಲ್ಲಿ ಬರಿತಾ ಇದ್ದೀವಿ, 9/11. ಇಷ್ಟು ಕ್ಲಿಯರ್? ಸೊ ಈಗ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಸೊ ನೋಡಿ, 11 into x plus 2. ಓಕೆ, ಫಸ್ಟ್ ಸ್ಟೆಪ್, x plus 2 is equal to 9. ನೆಕ್ಸ್ಟ್ ಇದು y plus 2. ಇಷ್ಟು ಕ್ಲಿಯರ್? ಓಕೆ, 11 into x 11x ಆಯಿತು. ಓಕೆ, ಪ್ಲಸ್ 11 into 2 that is 22. Clear? 9 into y that is 9y plus, okay, 9 into 2 ಮತ್ತೆರಡಲಿ 18. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, 11x ಅಲ್ಲೇ ಇಟ್ಕೊಳ್ಳಿ, ಈ 9y ಈ ಕಡೆ ಶಿಫ್ಟ್ ಮಾಡ್ತೀನಿ. ಸೊ ಹಾಗೇನಾಯಿತು, -9y ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ, 18 ಅಲ್ಲೇ ಇರಲಿ, ಈ 18 is 22 ಈ ಕಡೆ ಬರಲಿ. ಸೊ ಏನಾಗುತ್ತೆ, -22 ಆಯಿತು. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡಿ, 11x ಹಾಗೆ ಇಟ್ಕೊಳ್ಳಿ, -9y is equal to 18 - 22 ಎಷ್ಟಾಗುತ್ತೆ, ದಟ್ ಈಸ್ -4. ಇದು ನಾವೇನಂತ ಕರೀನ, ಈಕ್ವೇಶನ್ 1 ಅಂತ ಕರೀರಿ. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ಇದೆ, ಅದನ್ನ ಇನ್ ಟರ್ಮ್ಸ್ ಆಫ್ ಲೀನಿಯರ್ ಈಕ್ವೇಶನ್ ಬರೀಬೇಕು. ಯಾಕೆ ಪೇರ್ ಲೀನಿಯರ್ ಈಕ್ವೇಶನ್ ಅಂತ ನೋಡಿ, ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ನೋಡಿ, ಇಫ್ 3 is added to both numerator and denominator it becomes 5/6. ಓಕೆ, ಸೊ ಜನರಲ್ ಆಗಿ ನಾವೇನು ಮಾಡ್ತೀವಿ, ಫಸ್ಟ್ ಎಕ್ಸ್ ನ್ಯೂಮರೇಟರ್ ಇದೆ, ವೈ ಡಿನೋಮಿನೇಟರ್ ಅಂತ ತೊಗೊಂಡಿದ್ದೀವಿ. ಇಲ್ಲೇನು ಮಾಡ್ತಾ ಇದ್ದೀವಿ, ಇಲ್ಲೂ ಸಹ ಏನು ಹೇಳ್ತಾ ಇದ್ದಾರೆ, ನ್ಯೂಮರೇಟರ್ಗೂ 3 ಆ್ಯಡ್ ಮಾಡಬೇಕು, ಅದೇ ರೀತಿ ಡಿನಾಮಿನೇಟರ್ಗೂ 3 ಆ್ಯಡ್ ಮಾಡಬೇಕು. ಸೊ ಇವೆರಡನ್ನೂ ಆ್ಯಡ್ ಮಾಡೋದ್ರಿಂದ ಎಷ್ಟು ಬರ್ತಾ ಇದೆ ಅಂತಂದರೆ, ಇಟ್ ಬಿಕಮ್ಸ್ 5/6 ಅಂತ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಇಲ್ಲಿ ಬರ್ಕೊಂಡಾಯ್ತು. ಈಗ ನಾವು ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಫಸ್ಟ್ 6 into x plus 3 ಆಗುತ್ತೆ. ಓಕೆ, ಅದನ್ನ ಇಲ್ಲಿ ಬರ್ರಿ. ಇಷ್ಟು ಕ್ಲಿಯರ್? ಓಕೆ, is equal to 5 into y plus 3. 5 into y plus 3. ಇಷ್ಟು ಕ್ಲಿಯರ್? ನೋಡಿ, 6 into x 6x ಆಯಿತು. ಓಕೆ, ಪ್ಲಸ್ 6 into 3 6 18 is equal to 5 into y, that is 5y. ಓಕೆ, ಪ್ಲಸ್ 5 into 3 5 15. ಇಷ್ಟು ಕ್ಲಿಯರ್? ಓಕೆ, ಇಷ್ಟು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, 6yx ಹಾಗೆ ಬರ್ಕೊಳ್ಳಿ, ಈ 5y ಈ ಕಡೆ ಬರ್ಕೊಳ್ಳಿ. ಸೊ ಏನಾಯ್ತೆ, -5y ಆಯಿತು. ಓಕೆ, ನೆಕ್ಸ್ಟ್ 15 ಇದೆ, ಸೊ 15 ಹಾಗೆ ಇಟ್ಕೊಳ್ಳಿ, 18 ಈ ಕಡೆ ಶಿಫ್ಟ್ ಮಾಡಿ, -18 ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ, 6x - 5y is equal to 15 - 18 ಎಷ್ಟು ಬರುತ್ತೆ, -3 ಬಂತು. ಸೊ ಇದನ್ನು ನಾವೇನಂತ ಕರೆಯೋಣ, ಈಕ್ವೇಶನ್ 2 ಅಂತ ಕರೀರಿ. ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್? ಓಕೆ, ಸೊ ನಮಗೆ ಈಗ 2 ಈಕ್ವೇಶನ್ ಬಂದಿದೆ, ಇದನ್ನು ನಾವು ಸಾಲ್ವ್ ಮಾಡಬೇಕು ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ನೋಡಿ, ಇಲ್ಲಿ 2 ವ್ಯಾಲ್ಯೂ ಬಂದಿದೆ, 2 ಈಕ್ವೇಶನ್ ಬಂದಿದೆ. ಆ ಈಕ್ವೇಶನ್ಸ್ನ ಇಲ್ಲಿ ಬರ್ಕೊಳ್ಳೋಣ. ಸೊ ಇದನ್ನು ಫಸ್ಟ್ನೇ ಈಕ್ವೇಶನ್ ಅಂತ ಬರ್ಕೊಳ್ಳಿ. ಓಕೆ, ಅದೇ ರೀತಿ ಸೆಕೆಂಡ್ನೇ ಈಕ್ವೇಶನ್, 2 ಈಕ್ವೇಶನ್ ಬಂದಿದೆ. ಓಕೆ, ಈಗ ನಾವು ಇದನ್ನು ಸಾಲ್ವ್ ಮಾಡಬೇಕು. ಈಗ ಏನು ಮಾಡ್ತೀವಿ, ಫ್ರಮ್ ಈಕ್ವೇಶನ್ 1ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆ, ಅದನ್ನ ಇಲ್ಲಿ ಬರ್ಕೊಂಡಾಯ್ತಲ್ವಾ. ಸೊ ನೆಕ್ಸ್ಟ್ ನಾನು ಎಕ್ಸನ್ನು ಒಂದು ಕಡೆ ಇಟ್ಕೊಂಡು ಉಳಿದ ಕಂಪ್ಲೀಟ್ ಟರ್ಮ್ನ ಆ ಕಡೆ ಶಿಫ್ಟ್ ಮಾಡ್ತೀನಿ. ಸೊ ಎಕ್ಸ್ ಇರಲಿ, ಈ -9y ಈ ಕಡೆ ಬಂತು ಅಂದರೆ ಏನಾಗುತ್ತೆ, ದಟ್ ಈಸ್ +9y ಆಗುತ್ತೆ. ಇಷ್ಟು ಕ್ಲಿಯರ್? ಓಕೆ, ಡಿವೈಡೆಡ್ ಬೈ ಇಲ್ಲಿ 11 ಇದೆಯಲ್ಲ, ಸೊ ಅದನ್ನು ಇಲ್ಲಿ ತಗೊಳ್ತೀನಿ, ಕೆಳಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಓಕೆ, ಈಗ ನಮಗೆ ಎಕ್ಸ್ ಬಂತು, ಇದನ್ನು ನಾವು ಏನಂತ ಕರೆಯೋಣ, ಈಕ್ವೇಶನ್ 3 ಅಂತ ಕರೀರಿ. ಓಕೆ, ಈ ಎಕ್ಸ್ ವ್ಯಾಲ್ಯೂನ ನಾವೇನು ಮಾಡ್ತಾ ಇದ್ದೀನಿ, ಈಕ್ವೇಶನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಪುಟ್ ಈ ವ್ಯಾಲ್ಯೂನ ಈಕ್ವೇಶನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಹಂಗಾರೆ ಏನು ಮಾಡಬೇಕು,
ಈಕ್ವೇಷನ್ 2ನ ಇಲ್ಲಿ ಬರ್ಕೊಳ್ಳಿ. ಬರ್ಕೊಂಡಾಯ್ತಲ್ಲ. ಸೊ ಬರ್ಕೊಂಡಾದ್ಮೇಲೆ ಈ ಎಕ್ಸ್ ಜಾಗಕ್ಕೆ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಅದನ್ನ ಇಲ್ಲಿ ಬರ್ರಿ. ಯಾವುದು -4 ಪ್ಲಸ್ 9y ಓಕೆ ಡಿವೈಡೆಡ್ ಬೈ 11 ಇನ್ -5y ಇಸ್ ಈಕ್ವಲ್ ಟು -3 ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. 6 ಇಂಟು -4 ಎಷ್ಟಾಗುತ್ತೆ? ದಟ್ ಈಸ್ -24 ಆಯಿತು. ಕ್ಲಿಯರ್? 6 ಇಂಟು 9 ಎಷ್ಟಾಗುತ್ತೆ? 54. ದಟ್ ಈಸ್ 54 ಮತ್ತು y ಇದೆ ಜೊತೆಗೆ. ಸೊ ಅದನ್ನು ಬರೆದ್ವಿ. ಕೆಳಗೇನಿದೆ? ಸೊ 11 ಇದೆ. 11ನ ಬರ್ಕೊಂಡಾಯ್ತು. ನೆಕ್ಸ್ಟ್ ಏನು ಮಾಡ್ತೀರಿ? ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಇಷ್ಟು ಬಂದಮೇಲೆ ನೆಕ್ಸ್ಟ್ ಸ್ಟೆಪ್ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇಲ್ಲಿ 11 ಇದೆಯಲ್ಲ, ಸೊ ಇಲ್ಲಿ ಏನಿಲ್ಲ. ಸೊ LCM ಕಂಪ್ಲೀಟ್ 11ನ LCM ತಗೊಳ್ತಾ ಇದ್ದೀನಿ. ಓಕೆ 11 ಈಸ್ LCM ಕಂಪ್ಲೀಟ್. ಸೊ ಹಾಗೆ ಎರಡು ಟರ್ಮ್ ಹಂಗೆ ಬರ್ಕೊಳ್ತೀನಿ. ಸೊ -24 ಪ್ಲಸ್ 54y ಇಲ್ಲೇನಿಲ್ಲ 1 11 ಮಾಡಿದ್ರೆ 11 ಬರುತ್ತೆ. 11 ಇಂಟು 5 ಮಾಡಿದ್ರೆ -55 ಬರುತ್ತೆ. y ಇಂಟು y ಇದೆ ಇಸ್ ಈಕ್ವಲ್ ಟು -3 ಆಯಿತು. ಇಷ್ಟು ಕ್ಲಿಯರ್? ಓಕೆ. ನೆಕ್ಸ್ಟ್ ಅಬ್ಸರ್ವ್ ಮಾಡಿ ಇಲ್ಲಿ ಪ್ಲಸ್ 54y -55y ಎಷ್ಟಾಗುತ್ತೆ? ಆವಾಗ ಏನಾಗುತ್ತೆ? -y ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ ಇಲ್ಲೇನಾಯಿತು? ಇನ್ನು ಉಳಿದ್ರೆ -24 ಅದನ್ನ ಇಲ್ಲಿ ಬರಿತಾ ಇದ್ವಿ. ನೆಕ್ಸ್ಟ್ ಇಲ್ಲೇನು ಹೇಳಿತು? -3 ಇದೆ. ಈ 11 ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತೀವಿ, ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈ 11 ಏನಿದೆ ಓಕೆ ನೋಡಿ, 11 ಏನಿದೆ ಈ 11 ಈ 3 ಜೊತೆ ಮಲ್ಟಿಪ್ಲೈ ಆಗಬೇಕು. 11 ಇಂಟು -3 ಏನಾಗುತ್ತೆ? ದಟ್ ಈಸ್ -33 ಆಯಿತು. ಇಷ್ಟು ಕ್ಲಿಯರ್? ಓಕೆ. ನೆಕ್ಸ್ಟ್ ನೋಡಿ -y ಹಾಗೆ ಬರ್ಕೊಳ್ಳಿ. ಈ -24 ನಾ ಈ ಕಡೆ ಶಿಫ್ಟ್ ಮಾಡ್ತೀನಿ. ಸೊ ಹಾಗೇನಾಯಿತು? -33 ಇದೆ. ಈ ಕಡೆ -24 ಬಂದರೆ ಏನಾಗುತ್ತೆ? +24 ಆಯಿತು. ಕ್ಲಿಯರ್? ನೆಕ್ಸ್ಟ್ ನೋಡಿ -y -33 + 24 ಎರಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಎಷ್ಟು ಬರುತ್ತೆ? -9 ಬಂತು. ಸೊ ನೆಕ್ಸ್ಟ್ ಏನು ಮಾಡ್ತೀರಿ? ಮೈನಸ್ ಗೆಟ್ ಕ್ಯಾನ್ಸಲ್. y ಇಸ್ ಈಕ್ವಲ್ ಟು ಏನು ಬಂತು? 9 ಬಂತು. ಸೊ y ವ್ಯಾಲ್ಯೂ ನಮ್ಗೆ ಈಗ ಏನು ಸಿಕ್ತು? y ಇಸ್ ಈಕ್ವಲ್ ಟು 9 ಸಿಕ್ಕಿದೆ. ಸೊ ಈಗೇನು ಮಾಡ್ತೀವಿ? ಈ ಪುಟ್ y ವ್ಯಾಲ್ಯೂನ ನಾವೇನು ಮಾಡ್ತೀವಿ? ಈಕ್ವೇಷನ್ 3ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ಈಕ್ವೇಷನ್ 3 ಯಾವುದೋ ಇದು. ಸೊ ಅದನ್ನು ಇಲ್ಲಿ ಬರ್ಕೊಂಡಾಯ್ತಲ್ಲ. ಸೊ ನೆಕ್ಸ್ಟ್ ಏನು ಮಾಡಿದ್ವಿ? ಈ y ಇದೆಯಲ್ಲ, ಈ y ಜಾಗದಲ್ಲಿ ನಾವು 9ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದಕ್ಕೆ ನಾವು ಇದನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೇಳೋದು. ಸೊ ಈಗೇನು ಮಾಡ್ತೀವಿ? 9ನ ಸಬ್ಸ್ಟಿಟ್ಯೂಟ್ ಮಾಡಾಯಿತು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. -4 ಆಗಿ 9 ಇಂಟು 9 ಎಷ್ಟಾಗುತ್ತೆ? 981 81. ನೆಕ್ಸ್ಟ್ 81ನಲ್ಲಿ 4 ಕಳೀರಿ. ಎಷ್ಟು ಬರುತ್ತೆ? ದಟ್ ಈಸ್ 77 ಬರುತ್ತೆ. ಡಿವೈಡೆಡ್ ಬೈ 11. 11 1s 11 7s. ಸೊ ಎಕ್ಸ್ ವ್ಯಾಲ್ಯೂ ಸಿಕ್ತು. ಓಕೆ, ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 7 ಬಂತು. y ವ್ಯಾಲ್ಯೂ ಎಷ್ಟು ಬಂತು? 9 ಬಂತು. ಸೊ ಹಂಗಾರೆ ನಾವು ಫ್ರಾಕ್ಷನ್ ಈಸ್ ಅವ್ರು ಕೇಳಿದ್ದಾರೆ ಏನು ಕ್ವಶನ್ಸ್ ಅಲ್ಲಿ? ಫೈಂಡ್ ದ ಫ್ರಾಕ್ಷನ್ ಅಂತ. ಸೊ ಫ್ರಾಕ್ಷನ್ ಏನಂತ ಬರೋ? x/y ತಾನೆ. ಸೊ x ಅಂತಂದ್ರೆ ಏನು? 7 ಇದೆ. y ಅಂದ್ರೇನು? 9. ಸೊ ಅದನ್ನೇ ಇಲ್ಲಿ ಬರೀಬೇಕು. 7 ಡಿವೈಡೆಡ್ ಬೈ y ಅಂತಂದ್ರೆ ಏನು? 9. ಇದು ಕ್ವಶನ್ಗೆ ಆನ್ಸರ್. ಕ್ವಶನ್ ನಂಬರ್ 3. Form the pair of linear equations for the following problems and find their solution by substitution methods. Okay, same. ಇಲ್ಲಿ ಸೆಂಟೆನ್ಸ್ ಅಲ್ಲಿ ಕೊಟ್ಟಿರ್ತಾರೆ ಈಕ್ವೇಷನ್ಸ್. ಸೊ ಅದನ್ನ ನಾವು ಈಕ್ವೇಷನ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಓಕೆ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್, ಎರಡು ಈಕ್ವೇಷನ್ಸ್. ನೆಕ್ಸ್ಟ್ ಸೊಲ್ಯೂಷನ್ ಫೈಂಡ್ ಮಾಡಬೇಕು. ಯಾವ ಮೆಥಡ್? ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ಸ್. ಸೊ ಫಸ್ಟ್ ಕ್ವಶನ್ಸ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? 5 years hence the age of father will be 3 times that of his son. ಅಂದ್ರೆ 5 ವರ್ಷ ಆದ್ಮೇಲೆ ಫಾದರ್ ಏಜು 3 ಪಟ್ಟು ಮಗಂದು ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಾ ಇದೆ. ಅದೇ ನೆಕ್ಸ್ಟ್ ಓದ್ಕೊಳ್ಳಿ. ನೆಕ್ಸ್ಟ್ 5 years ago ಫಾದರ್ ಏಜ್ ವಾಸ್ 7 times ದಟ್ ಆಫ್ ಈಸ್ ಸನ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 5 ವರ್ಷದ ಹಿಂದೆ ಫಾದರ್ ಏಜ್ 7 ಪಟ್ಟು 7 times ಆಫ್ ಸನ್ಗಿಂತ ಜಾಸ್ತಿ ಆಗಿರುತ್ತೆ. ಸೊ ಹಂಗಾರೆ ವಾಟ್ ಆರ್ ದೇರ್ ಪ್ರೆಸೆಂಟ್ ಏಜ್? ಹಂಗೆ ಈಗಿನ ಏಜ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ನೋಡಿ ಕ್ವಶನ್ಸ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ನಾವು ಈಗ ಏನು ಮಾಡಬೇಕು? ಪ್ರೆಸೆಂಟೇಜ್ ಅನ್ನ ಕಂಡುಹಿಡಿಬೇಕಾದ್ರಿಂದ ಫಾದರ್ ಮತ್ತೆ ಸನ್ ಪ್ರೆಸೆಂಟೇಜ್ ಅನ್ನ ನಾವು XY ಅಂತ ತಗೊಳ್ಳೋಣ. ಓಕೆ ನೋಡಿ, ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ಓಕೆ ಫಸ್ಟ್ ಜಾಕ್ಬೋ. ಓಕೆ, ಅವ್ದು ಏನಂತ ತಗೊಳ್ಳೋಣ? X ಅಂತ ತಗೊಳ್ಳಿ. ಓಕೆ, ಫಾದರ್ಸ್ X ಅಂತ ತಗೊಳ್ತೀರಾ? X ಅಂತ ತಗೊಳ್ಳಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡಿ, ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ಈಸ್ ಸನ್.
ಏನಂತ ತಗೊಳ್ತೀರಾ, ವೈ ಅಂತ ತಗೊಳ್ಳಿ. ಓಕೆ, ಫಾದರ್ ಎಕ್ಸ್, ಸನ್ದು ವೈ ಅಂತ ತಗೊಂಡಿದ್ವಿ. ಈಗ ಏನು ಹೇಳ್ತಾ ಇದ್ದಾರೆ ನೋಡಿ, ಕ್ವಶನ್ ಓದ್ಕೊಳ್ಳಿ. 5 years ends ಅಂತಂದ್ರೆ 5 years ಆದ್ಮೇಲೆ, ಆಫ್ಟರ್ 5 years ಅಂತ. ಓಕೆ, ಆಫ್ಟರ್ 5 years ಅಂತಂದ್ರೆ ಏನೋ ಪ್ಲಸ್ ಆಗುತ್ತೆ. ಓಕೆ, ಸೊ ಅದನ್ನೇ ಹೇಳೋದು ನೋಡ್ಕೊಳ್ಳಿ. ಇದನ್ನ ಯಾವುದೋ ಜಾಕ್ಬೋ. ಓಕೆ, ಏಜ್ ಏನಾಗಿರುತ್ತೆ, ಫಾದರ್ದ ಏಜು ಎಷ್ಟಾಗಿರುತ್ತೆ, ಪ್ಲಸ್ 5 years. ಆಫ್ಟರ್ 5 years ಅಂದ್ರೆ ಎಷ್ಟಾಗುತ್ತೆ, ಸೊ ಹಂಗಾರೆ ನೋಡ್ಕೊಳ್ಳಿ, ಎಕ್ಸ್ ಪ್ಲಸ್ 5 ಆಗುತ್ತೆ. ಅದೇ ರೀತಿ ಸನ್ ಏಜ್ ಎಷ್ಟಾಗುತ್ತೆ, ವೈ. ಸನ್ ಏಜ್ ಅಂದ್ರೆ ವೈ, 5 years ಆಯ್ತು ಅಂದ್ರೆ ಪ್ಲಸ್ 5 ಆಗುತ್ತೆ. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡಿ, ದ ಏಜ್ ಆಫ್ ಜಾಕ್ಬೋ ವಿಲ್ ಬಿ ದ 3 times ದಟ್ ಆಫ್ ಹಿಸ್ ಸನ್. ಅಂದ್ರೆ ಏಜ್ ಆಫ್ ಫಾದರ್ ಏನಾಗ್ತಾ ಇದೆ, 3 times ದಟ್ ಆಫ್ ಹಿಸ್ ಸನ್. ಅಂದ್ರೆ ಏನಾಗ್ತಾ ಇದೆ, ನೋಡಿಲಿ 3 times. ಇಲ್ಲಿ ನೋಡ್ಕೊಳ್ಳಿ, ಏಜ್ ಆಫ್ ಜಾಕ್ಬೋ ಅಂದ್ರೆ ಫಾದರ್ದ ಏಜ್ ಎಷ್ಟು, ಎಕ್ಸ್ ಪ್ಲಸ್ 5. ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು, ಓಕೆ, 3 times ಆಫ್ ದಟ್ ಈಸ್ ಸನ್. ಅಂದ್ರೆ 3 ಪಟ್ಟು ಅಂದ್ರೆ 3 times ಅಂದ್ರೆ ಸನ್ ಎಷ್ಟು ಆಫ್ಟರ್ 5 ಏಜ್, ವೈ ಪ್ಲಸ್ 5. ಅದನ್ನ ಇಲ್ಲಿ ಬರಿತಾ ಇದೀವಿ, ವೈ ಪ್ಲಸ್ 5. ಈಗ ಸಿಂಪ್ಲಿಫೈ ಮಾಡ್ಕೊಳ್ಳಿ ನೋಡಿ, ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 3 ಇಂಟು ವೈ, 3y, 3 ಇಂಟು 5 ಎಷ್ಟು, 15. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡಿ, ಎಕ್ಸ್ ಹಾಗೆ ಬರ್ಕೊಳ್ಳಿ, ಈ 3y ನ ಈ ಕಡೆ ಶಿಫ್ಟ್ ಮಾಡಿ, ಮೈನಸ್ 3y ಆಯ್ತು. ಓಕೆ, ನೆಕ್ಸ್ಟ್ 15, ಈ 5 ನ ಈ ಕಡೆ ಶಿಫ್ಟ್ ಮಾಡಿ, ಮೈನಸ್ 5. ಕ್ಲಿಯರ್? ಓಕೆ, ನೆಕ್ಸ್ಟ್ ಏನ್ ಮಾಡ್ತೀವಿ, ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು 15 ಮೈನಸ್ 5 ಎಷ್ಟು ಬರುತ್ತೆ, 10. ಇದನ್ನು ನಾವು ಈಕ್ವೇಶನ್ 1 ಅಂತ ಕರೀವಿ. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಂಟೆನ್ಸ್ ಓದಿ. 5 years ago ಅಂದ್ರೆ 5, ನೋಡಿ ಇಲ್ಲಿ ನೋಡಿ, 5 years ago ಅಂದ್ರೆ ಹಿಂದೆ ಏನಾಗಿರುತ್ತೆ ನೋಡಿ, ಫಾದರ್ ಏಜ್ ವಾಸ್ 7 times ದಟ್ ಆಫ್ ಹಿಸ್ ಸನ್. ಅಂದ್ರೆ 5 ವರ್ಷದಿಂದ ಫಾದರ್ ಏಜ್ ಏನಾಗಿದೆ, 7 ಪಟ್ಟು ಮಗನಿಗಿಂತ ಜಾಸ್ತಿ ಆಗಿರುತ್ತೆ. ಅದನ್ನ ಇಲ್ಲಿ ಬರಬೇಕು, ಜಾಕ್ಬೋ ಏಜ್ 5 years ಏನಾಗುತ್ತೆ ಹಿಂದೆ. ಸೊ ಆವಾಗ ಏನಂತೆ, ಫಾದರ್ ಏಜ್ ಅಂದ್ರೆ ಎಷ್ಟು, ಎಕ್ಸ್, ಹಿಂದೆ ಅಂದ್ರೆ ಮೈನಸ್. ಅದೇ ರೀತಿ ಸನ್ ಏಜ್ ಸಹ ಏನಾಗಿರುತ್ತೆ, ಹಿಂದೆ ಅಂದ್ರೆ ಮೈನಸ್ ಮಾಡ್ಕೋಬೇಕು, 5 minus 5. ನೆಕ್ಸ್ಟ್ ಕಂಡೀಷನ್ ಹೇಳ್ತಾರೆ, ಫಾದರ್ ಏಜ್ ವಾಸ್ 7 times ದಟ್ ಆಫ್ ಹಿಸ್ ಸನ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 7 ಪಟ್ಟು ಜಾಸ್ತಿ ಆಗ್ತಿದೆ. ಅಂದ್ರೆ ನಾವೇನ್ ಮಾಡ್ಬೇಕು, ಫಸ್ಟ್ ಫಾದರ್ ಏಜ್ ಏನಿದೆ ಇಲ್ಲಿ ಬರ್ಕೊಳ್ಳಿ, ದಟ್ ಈಸ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 7 times ಅಂತ ಹೇಳ್ತಾ ಇದ್ದಾರೆ. ಓಕೆ, 7 times ಆಫ್ ಸನ್ ಏಜ್ ಎಷ್ಟು, ವೈ ಮೈನಸ್ 5. ಇಷ್ಟು ಕ್ಲಿಯರ್? ಸೊ ಈಗ ನಾವು ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ತಾವಣ, ಎಕ್ಸ್ ಮೈನಸ್ 5, 7 ಇಂಟು ವೈ 7y, 7 5 35. ಓಕೆ, ನೆಕ್ಸ್ಟ್ ಮಾಡ್ಕೊಳ್ಳಿ, ಎಕ್ಸ್ ಹಂಗೆ ಈ 7y ನ ಈ ಕಡೆ ಮಾಡ್ಕೊಳ್ಳಿ, ಆವಾಗ ಏನಾಯ್ತು, ಮೈನಸ್ ಶಿಫ್ಟ್ ಆಗುತ್ತೆ, ಇಸ್ ಈಕ್ವಲ್ ಟು ಮೈನಸ್ 35 ಅಲ್ಲೇ ಇರಲಿ, ಈ 5 ಈ ಕಡೆ ಬಂದ್ರೆ ಪ್ಲಸ್ 5 ಆಯ್ತು. ಓಕೆ, ಎಕ್ಸ್ ಮೈನಸ್ 7y ಮೈನಸ್ 35 ಪ್ಲಸ್ 5 ಎಷ್ಟಾಗುತ್ತೆ, ದಟ್ ಈಸ್ ಮೈನಸ್ 30 ಆಯ್ತು. ಸೊ ಇದನ್ನು ನಾವೇನಂತ ಕರೀನ, ಈಕ್ವೇಶನ್ 2 ಅಂತ ಕರೀರಿ. ಇಲ್ಲಿ ನಮ್ಗೆ ಈಗ 2 ಈಕ್ವೇಶನ್ ಸಿಕ್ತು. ಈ 2 ಈಕ್ವೇಶನ್ ಸಾಲ್ವ್ ಮಾಡಬೇಕು. ಯಾವ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್. ನಮ್ಗೇನು 2 ಈಕ್ವೇಶನ್ಸ್ ಬಂದಿದೆ, ಆ 2 ಈಕ್ವೇಶನ್ ಬರ್ಕೊಳ್ಳಿ. ಓಕೆ, ಸೊ ಫಸ್ಟ್ ಈಕ್ವೇಶನ್ ಅಂತ ಬರ್ಕೊಂಡು, ಇದು ಸೆಕೆಂಡ್ ಈಕ್ವೇಶನ್ಸ್. ಈಗ ಏನ್ ಮಾಡೋಣ, ಫ್ರಮ್ ಈಕ್ವೇಶನ್ 1 ನ ಬರ್ಕೊಳ್ಳಿ ಇಲ್ಲಿ. ಓಕೆ, ಫ್ರಮ್ ಈಕ್ವೇಶನ್ 1 ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ಏನಿದೆ ಅದನ್ನ ಬರ್ಕೊಂಡಿದ್ದೀನಿ. ಎಕ್ಸ್ ನ ಒಂದ್ ಕಡೆ ಬರ್ಕೊಳ್ಳಿ. ಓಕೆ, ಇನ್ನು ಉಳಿದ ಆ ಕಡೆ ಶಿಫ್ಟ್ ಮಾಡಿ, ಇಸ್ ಈಕ್ವಲ್ ಟು 10 ಇದೆ. ಈ ಮೈನಸ್ 3y ಈ ಕಡೆ ಬಂದ್ರೆ ಏನಾಗುತ್ತೆ, ಪ್ಲಸ್ 3y ಆಗುತ್ತೆ. ಸೊ ಇದನ್ನು ನಾವೇನಂತ ಕರೆಯೋಣ, ಈಕ್ವೇಶನ್ 3 ಅಂತ ಕರೀರಿ. ಇಷ್ಟು ಕ್ಲಿಯರ್? ಓಕೆ, ಈ ಎಕ್ಸ್ ವ್ಯಾಲ್ಯೂನ ನಾವು ಯಾವ ಈಕ್ವೇಶನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಈಕ್ವೇಶನ್ 2ಗೆ. ಸೊ ಈ ಈಕ್ವೇಶನ್ ಹಂಗಾರೆ ಈಕ್ವೇಶನ್ 2 ನ ಫಸ್ಟ್ ಬರ್ಕೊಳ್ಳಿ ಇಲ್ಲಿ. ಬರ್ಕೊಂಡು ಆಯ್ತಲ್ಲ, ಈ ಎಕ್ಸ್ ಜಾಗದಲ್ಲಿ ನಾವು 10 ಪ್ಲಸ್ 3y ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅದನ್ನ ಇಲ್ಲಿ ಬರಿತಾ ಇದ್ವಿ, 10 ಪ್ಲಸ್ 3y ನ ಸಬ್ಸ್ಟಿಟ್ಯೂಟ್ ಮಾಡಿ, ಇನ್ನು ಮೈನಸ್ 7y ಈಸ್ ಈಕ್ವಲ್ ಟು ಮೈನಸ್ 30 ಮಾಡಾಯ್ತು. ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ, 3y ಮೈನಸ್ 7y ಎಷ್ಟಾಗುತ್ತೆ, ದಟ್ ಈಸ್ ಮೈನಸ್ 4y ಆಯಿತು. ಓಕೆ, ಇಲ್ಲೇನಾಯ್ತು, ಮೈನಸ್ 30 ಇದೆ, ಈ 10 ಇದೆಯಲ್ಲ, ನಾ ಈ ಕಡೆ ಶಿಫ್ಟ್ ಮಾಡ್ತೀನಿ. ಸೊ ಅವಾಗ ಏನಾಯ್ತು, ಮೈನಸ್ 10 ಆಯ್ತು. ಇಷ್ಟು ಕ್ಲಿಯರ್? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಮೈನಸ್ 4y ಈಸ್ ಈಕ್ವಲ್ ಟು ಮೈನಸ್ 30 ಮೈನಸ್ 10 ಎಷ್ಟಾಗುತ್ತೆ, ದಟ್ ಈಸ್ ಮೈನಸ್ 40.
ಸೊ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಸೊ ಇನ್ನೇನಾಯಿತು, y ಇಸ್ ಈಕ್ವಲ್ ಟು, ಓಕೆ ಇಲ್ಲಿ ನೋಡಿ 40 ಡಿವೈಡೆಡ್ ಬೈ 4. ನೆಕ್ಸ್ಟ್ ಏನೈತೆ 4 1s 4 10s. ಸೊ ಹಂಗಾರೆ ನಮ್ಗೆ y ವ್ಯಾಲ್ಯೂ ಸಿಕ್ತು ಎಷ್ಟು, ದಟ್ ಈಸ್ 10 ವ್ಯಾಲ್ಯೂ ಸಿಕ್ತು. ಸೊ ಈ y ವ್ಯಾಲ್ಯೂ ನಮ್ಗೆ ಸಿಕ್ಕಿದೆ ಎಷ್ಟು, 10. ಈಗ ಏನು ಮಾಡ್ತೀವಿ, ಈ ಪುಟ್ y ಇಸ್ ಈಕ್ವಲ್ ಟು 10 ಇನ್ ಈಕ್ವೇಷನ್ ಯಾವುದಕ್ಕೆ 3ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಅಲ್ಲಿ ನೋಡಿ ಈಕ್ವೇಷನ್ 3ನ ಬರ್ಕೊಳ್ಳಿ. ಯಾವುದಿದೆ ಇದು ಇಲ್ಲಿದೆಯಲ್ಲ, ಈ ಈಕ್ವೇಷನ್ ಇಲ್ಲಿ ಬರ್ಕೊಂಡಾಯ್ತು. ಈ ಈಕ್ವೇಷನ್ಗೆ ನಾವೇನು ಮಾಡಬೇಕು, y ವ್ಯಾಲ್ಯೂ ಏನು ತಗೋಬೇಕು, 10ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, 10 ಪ್ಲಸ್ 3 y ಅಂತಂದ್ರೇನು 10ನ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಸಿಂಪ್ಲಿಫೈ ಮಾಡ್ಕೊಳ್ಳಿ. 10 ಓಕೆ ಪ್ಲಸ್ 3 ಇಂಟು 10 ಎಷ್ಟಾಯಿತು, 30. 10 ಪ್ಲಸ್ 30 ದಟ್ ಈಸ್ 40. ಓಕೆ, ನಮಗೆ ಈಗ y ವ್ಯಾಲ್ಯೂ ಸಿಕ್ತು ಮತ್ತು ಹಾಗೆ ಎಕ್ಸ್ ವ್ಯಾಲ್ಯೂ ಸಿಕ್ತು. ಸೊ ಹಂಗೆ ನಾವು ಫೈನಲ್ ಆಗಿ ಆನ್ಸರ್ ಏನು ಮಾಡಬೇಕು, ಪ್ರೆಸೆಂಟ್ ಏಜ್ ಆಫ್ ಜಾಕೋ ಅಂದರೆ ಫಾದರ್ದು ಎಕ್ಸ್ ಎಷ್ಟು, ದಟ್ ಈಸ್ 40. ನೆಕ್ಸ್ಟ್ ಪ್ರೆಸೆಂಟ್ ಏಜ್ ಆಫ್ ಸನ್ ಏನಂತ ತೊಗೊಂಡಿದ್ವಿ, y ಅಂತ ತೊಗೊಂಡಿದ್ವಿ, ಎಷ್ಟಿದೆ, ದಟ್ ಈಸ್ 10. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್, ಇಯರ್ಸ್, ಇದು ಇಯರ್ಸ್ ಅಂತಲೇ ಬರಲಿ. ಇದು ಈ ಕ್ವಶನ್ಸ್ಗೆ ಕ್ವಶನ್ ನಂಬರ್ 3 6th ಕ್ವಶನ್ಸ್ಗೆ ಸಬ್ ಕ್ವಶನ್ಸ್ಗೆ ಆನ್ಸರ್. ಕ್ಲಾಸ್ 10th ಮ್ಯಾಥ್ಸ್ ಎಲ್ಲ ಚಾಪ್ಟರ್ಗಳ ಎಕ್ಸಸೈಸ್ ಕ್ವಶನ್ನ ಸಾಲ್ವ್ ಮಾಡಿದ್ದೀವಿ. ಇದರ ಪ್ಲೇಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ಅಲ್ಲಿ ಹೋಗಿ ಚೆಕ್ ಮಾಡಿ.